ವೈದ್ಯಕೀಯ ಕ್ಷೇತ್ರದಲ್ಲಿ ಚೆನ್ನಾಗಿ ಇದ್ದಂತಹ ಕಾಲಘಟ್ಟದಲ್ಲಿ ನೀವು ಭರತನಾಟ್ಯವನ್ನು ಸ್ವೀಕರಿಸಿ ಅದನ್ನ ಮಾಡಬೇಕು ಅಂತ ಹೇಳಿ ಅಲ್ಲೇ ನಾನು ಸೆಟ್ಲ್ ಆಗ್ತೀನಿ ಅಂತ ಯಾಕೆ ಯೋಚನೆ ಬಂತು? ಎರಡರಲ್ಲೂ ಜಾಸ್ತಿ ಮಾಡಕ್ಕಾಗಲ್ಲ ಅಲ್ವಾ? ಇದ್ರಲ್ಲೂ 100% ನನ್ಗೆ ನನ್ನ ಜೀವನ ಇಂಪಾರ್ಟೆಂಟ್ ಅಚೀವ್ಮೆಂಟ್ಗಿಂತ ಅಂತ. ಚಿಕ್ಕ ವಯಸ್ಸಿಂದನೇ ಸಂಸ್ಕೃತ ಪಾಠಶಾಲೆಗೆ ಹೋಗ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಒಂದು ಉದ್ದಕ್ಕೊಂದು 10,000 ಅಮರ ಶ್ಲೋಕ ಹೇಳೋದು, ಏನೊಂದು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹೇಳ್ತಾ ಇದ್ದೆ. ಅಮೆರಿಕಾದಲ್ಲಿ ನಮ್ಮ ಸಂಸ್ಕೃತಿ ನಾವು ಹೆಚ್ಚು ಪೋಷಿಸ್ತಿದೀವಿ ಅಂತೆಲ್ಲ ಒಂದ್ ಕಡೆ ನನಗನ್ಸೋದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ತರ ಎಲ್ಲೋ ಆಗ್ತಿದ್ಯಾ ಅಂತೆಲ್ಲ ಒಂದ್ ಕಡೆ. ಇಲ್ಲಿಂದ ಹೋದವರು ನಮ್ಮ ಕಲ್ಚರ್ನ ಇನ್ನ ಜಾಸ್ತಿ ಹಿಡ್ಕೊಂಡಿರ್ತೀವಿ. ಇಲ್ಲಿ ತುಂಬಾ ಸಿಗುತ್ತೆ, ಎಲ್ ನೋಡೋದು ಸಿಗುತ್ತೆ, ಏನ್ ಪರವಾಗಿಲ್ಲ ಅಂತ. ನನ್ನ ಜೊತೆ ಮೆಡಿಸಿನ್ ಓದೋರ್ಗೆಲ್ಲ ನಾ ಡಾನ್ಸರ್ ಅಂತ ಆಮೇಲೆ ಗೊತ್ತಾಯ್ತಲ್ವಾ, ತುಂಬಾ ಹಾಸ್ಯಾಸ್ಪದವಾಗಿತ್ತು ಅವ್ರಿಗೆಲ್ಲ. ಒಂಥರ ಬೇಜವಾಬ್ದಾರಿಲೇ ಬೆಳೆದೆ ನಾನು. ಒಂದು ಕೆಲಸನ ಮಾಡಿದೆ, ಬರೀ ಸ್ಕೂಲ್ಗೆ ಹೋಗಿ ಓದ್ಕೊಂಡು ಬಂದ್ರೆ ಸಾಕು ಅನ್ನೋ ಸ್ಟೇಜ್ ಮಾತ್ರ ಇತ್ತು ಅಷ್ಟೇ. ಸೊ ಹೀಗಾಗಿ ಒಂಥರ ಸುಗಮವಾಗಿ, ನಾಟ್ ಬಿಕಾಸ್ ಐ ಕ್ಯಾನ್ ಮೇಕ್ ಮೈ ಲೈಫ್ ಔಟ್ ಆಫ್ ಇಟ್, ಇಟ್ ಕುಡ್ ಬಿ ಮೈ ಲೈಫ್ ಪರ್ಸ್ಯೂಟ್, ಇಟ್ ಮೇ ನಾಟ್ ಬಿ ಮೈ ಮನಿ ಅರ್ನರ್. ಅದಿರುತ್ತಲ್ವಾ, ಯಾಕೆಂದ್ರೆ ತುಂಬಾ ಜನ ನಾ ಕಲೆಗೋಸ್ಕರ ತ್ಯಾಗ ಮಾಡಿದೆ, ನಾನು ಕಲೆ ಕೈ ಕೊಡ್ತು ಅಂತ ಆಮೇಲೆ ಒಂಥರ ಪೆದ್ದತನ ಆಗ್ಬಾರ್ದು. ಆತ್ಮೀಯ ವೀಕ್ಷಕರೇ, ಮರಳಿ ಸ್ವಾಗತ. ಗಂಧದ ಬಿಡು ವಿಶೇಷ ಸಂದರ್ಶನಕ್ಕೆ. ಇವತ್ತು ನಮ್ಮ ಜೊತೆ ಇರುವಂತಹವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು. ಅದಾದ ನಂತರ ಭರತನಾಟ್ಯವನ್ನ ತಮ್ಮ ಅಭ್ಯಾಸವಾಗಿ ಮಾಡ್ಕೊಳ್ತಾರೆ. ಅಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ. ಅದಾದ ನಂತರ ಅದರ ಜೊತೆಯಲ್ಲಿ ಅಂತಲೇ ಹೇಳ್ಬೋದು, ಭರತನಾಟ್ಯದ ಜೊತೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಿರ್ತಾರೆ. ಯೋಗ ಅವರ ದೇಹಕ್ಕೆ ಒಂದು ಫಿಟ್ನೆಸ್ ಅನ್ನು ಕೊಡುವಂತಹ ಒಂದು ಕಾರಣವಾಗಿರ್ತದೆ. ಇದು ಏನೇ ಇದ್ರೂ ಅವರ ಸಾಧನೆ ಅನ್ನೋದು ಈಗ ನಾವು ನೋಡೋದು ಭರತನಾಟ್ಯದಲ್ಲಿ. ವೈದ್ಯರಾಗಿ ಭರತನಾಟ್ಯದಲ್ಲಿಯೂ ಸಹ ಸಾಧನೆಯನ್ನು ಮಾಡಿದಂತಹ ಶ್ರೀಧರ್ ಅಕ್ಕಿ ಹೆಬ್ಬಾಳ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ. ಈ ಕಾರ್ಯಕ್ರಮ ಬಗ್ಗೆ ಈಗ ನಿಮ್ಮಿಂದ ತಿಳ್ಕೊಂಡಿದ್ದು ಬಹಳ ಸಂತೋಷ. ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರಿಗೂ ಪುಸ್ತಕ ಓದೋದ್ರು ಹಿಂದೆ ಮುಂದೆ ಏನೂ ಗೊತ್ತಿಲ್ಲದಿರೋ ಕಾಲ, ಅದರಲ್ಲಿ ಒಬ್ರು ಆ ವಿಚಾರದಲ್ಲೇ ಒಂದು ಮುಂದುವರಿಸಬೇಕು ಅಂತ ನೀವು ಒಂದು ಗುರಿ ಹಿಡ್ಕೊಂಡಿರೋದು ನನಗೂ ಬಹಳ ಆನಂದ. ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾಗ ನನಗೆ ಕುತೂಹಲವಾಗಿ ಬಂದಂಥ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲರೂ ಒಂದು ಜಾಬ್ ಅಂತ ಬಂದ ಅಥವಾ ಒಂದು ಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ವಿಚಾರದ ಕಲಿಕೆಯಲ್ಲೇ ನಾವು ಮೇಲೆ ಹೋಗೋಣ ಅಥವಾ ಈ ಸ್ಥಾನದಲ್ಲೇ ಹೀಗೆ ಗುರುತಿಸ್ಕೊಳ್ಳೋಣ ಅನ್ನೋದು ಇರುತ್ತೆ. ಅದನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗೋದು ಅಥವಾ ಆ ಕ್ಷೇತ್ರದಲ್ಲಿ ನಾನೇನೋ ಸಾಧಿಸ್ತೀನಿ ಅಂತ ಆ ಕ್ಷೇತ್ರಕ್ಕೆ ದಾಟೋದಿದೆಯಲ್ಲ, ಅದು ದೊಡ್ಡ ಆಲೋಚನೆ, ಅದೊಂದು ಸೀಮೋಲ್ಲಂಘನ ಅಂತಲೇ ಹೇಳ್ಬಹುದು. ಇಂತಹ ಸಾಧನೆ ಅಂತ ಹೇಳಿದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಇದ್ದಂತಹ ಕಾಲಘಟ್ಟದಲ್ಲಿ ನೀವು ಭರತನಾಟ್ಯವನ್ನು ಸ್ವೀಕರಿಸಿ ಅದನ್ನ ಮಾಡಬೇಕು ಅಂತ ಹೇಳಿ ಅಲ್ಲೇ ನಾನು ಸೆಟ್ಲ್ ಆಗ್ತೀನಿ ಅಂತ ಯಾಕೆ ಯೋಚನೆ ಬಂತು, ಅಥವಾ ಅದು ಹೇಗೆ ಅಂತ ಹೇಳಿ? ಇದು ಜೀವನ ಅಂದ್ರೆ ಒಂಥರ ಪೂರ್ವಭಾವಿಯಾಗಿ ಏನು ಪ್ಲಾನ್ ಮಾಡ್ಕೊಂಡಿರಲ್ಲ ಯಾರು. ಕೆಲವು ಸಲ ಏನಾಗುತ್ತೆ, ಜೀವನ ಯಾವ್ಯಾವ ತಿರು ಹೋಗುತ್ತೆ ಅಂತ ನಾವು ಹೇಳೋಂಗಿಲ್ಲ. ಆ ಕೆಲಸ ತಿರುವುಗಳು ಬಂದಾಗ ಹೆದರಿಕೆ ಇದ್ರೆ ನಾವು ನಮ್ಗೆ ಗೊತ್ತಿರೋ ರಸ್ತೆಯಲ್ಲೇ ಇರ್ತೀವಿ. ಸ್ವಲ್ಪ ಕುತೂಹಲ ಇದ್ರೆ ಅಲ್ಲೇನಿದೆ ನೋಡೋಣ ಅಂತ ನಂದೊಂದು ಸ್ವಲ್ಪ ಕುತೂಹಲದ ಮನೋಭಾವ. ಸ್ವಲ್ಪ ಹೆದರಿಕೆ ಇರುತ್ತೆ. ಈ ಒಂದು ಪ್ರೊಫೆಷನ್ ಅಂತಿರುವಾಗ ಅದ್ ಬಿಟ್ಬಿಟ್ಟು ಏನಪ್ಪಾ ಇದು ಒಂಥರ ವ್ಯಾಕ್ಯೂಮ್ ಎಬಿಸ್ ಕತ್ಲಿರುತ್ತೇನೋ ಅಂತ. ಬಟ್ ಆದ್ರೆ ನಾನು ವೈದ್ಯಕೀಯ ವೃತ್ತಿ ನೀನ್ ಬಿಡ್ತಿರ್ಲಿಲ್ಲ, ಅದ್ರ ಪಾಡಿಗೆ ಅದಿತ್ತು, ಜೊತೆಗೆ ಇದು ಒಂದು ಸೇರ್ಕೊಂತು. ಹಾಗಾಗ್ಬಿಟ್ಟು ನಾನು ಮಾಡಿದ್ದು. ಯಾಕೆಂದ್ರೆ ನನ್ಗೂ ಡಾನ್ಸ್ ಮಾಡ್ತೀನಿ ಅಂತ ಜೀವನದಲ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಸ್ನಾತಕೋತ್ತರ ಪದವಿಗೆ ಸೇರ್ಕೊಂಡಾಗ ನನ್ನ ಸಹಪಾಠಿ ಒಬ್ಳು ಡಾಕ್ಟರ್ ಸಾವಿತ್ರಿ ರಾಮಯ್ಯ ಅಂತ ಅವರು ಪರ್ಫಾರ್ಮರ್ ಆಗಿದ್ರು. ಸೊ ಅವ್ರ ಪರ್ಫಾರ್ಮೆನ್ಸ್ ಒಂದೆರಡಕ್ಕೆ ಹೋದ್ ನೋಡ್ದೆ. ಒಂಥರ ಚಿಕ್ಕ ವಯಸ್ಸಿನ ಏನ್ ನೋಡಿದ್ರೆ ಇದೇನಿದು ಅಂತ ಕುತೂಹಲ ಇರುತ್ತಲ್ವಾ. ಅದಕ್ಕೆ ಅವ್ರು ಹೇಳಿದ್ರು, ವೈ ಡೋಂಟ್ ಯು ಟ್ರೈ, ನಮ್ ಟೀಚರ್ ಹತ್ರ ಬಾ ಅಂತ. ಸೊ ಅವಾಗ ನರ್ಮದಾ ಅಂತ ಬಹಳ ಹೆಸರುವಾಸಿ, ಬೆಂಗಳೂರಲ್ಲಿ ಮತ್ತೆ ಇಡೀ ದೇಶದಲ್ಲಿ ಹೆಸರುವಾಸಿ ನರ್ಮದಾ ಅವ್ರ ಹತ್ರ ಹೋದೆ. ಅವ್ರು ತುಂಬಾ ವೆಲ್ಕಮಿಂಗ್ ಆಗಿದ್ರು. ಈಗ ಒಂದು ಟೀಚರು ಒಂದ್ ಪೇರೆಂಟ್ ತರ ತುಂಬಾ ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಸ್ವಲ್ಪ ದೂರ ಇದ್ಬಿಡ್ತೀವಿ, ಸ್ವಲ್ಪ ಸೆನ್ಸಿಟಿವ್ ಆಗಿದ್ದವರು. ಅವರು ಬಾ ಕಲ್ತ್ಕೋ ಏನೀಗ ಅಂತ ಹೇಳಿದ್ರು. ನಾನು ಶುರು ಮಾಡಿದಾಗ ಅಷ್ಟು ಮುಂದುವರಿತೀನಿ ಅಂತ ನನಗೂ ಅನ್ಸಿರ್ಲಿಲ್ಲ. ಅದು ಒಂಥರ ಈಗ ಒಂದ್ ಸಿನಿಮಾ ನೋಡಿದಾಗ ಚೆನ್ನಾಗಿದೆ ಅಂತ, ಅದು ಒಂದ್ಸಲ ಏನೋ ಒಂದು
ಹಣೆ ಬರಹ ಅಂತೀವಲ್ವಾ, ಡೆಸ್ಟಿನಿ, ಯಾರು ತಪ್ಸಕ್ ಸಾಧ್ಯ, ಹಂಗೆ ಅಲ್ಲೇ ಕಾಲಿಟ್ಟೆ ಅಲ್ಲಿ ಸ್ವಲ್ಪ ಸಿಕ್ಕಾಕೊಂತು ಕಾಲು. ಅಲ್ಲ, ನನಗನ್ಸೋದು ಏನಂದ್ರೆ ಆ ಕಲಿಯುವ ಆಸಕ್ತಿ ಇದೆಯಲ್ಲ, ಈಗ ವೈದ್ಯಕೀಯ ವೃತ್ತಿಯನ್ನ ಕಲಿಯೋದಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಯಾಕಂದ್ರೆ ನಾವು ಕಲಿತಾ ಇದ್ದಾಗ ಎಲ್ಲೊಂದ್ ಕಡೆ ಸೈನ್ಸ್ ಅಂತ ಹೋದಾಗ ನಾನು ಕೇಳಿದ್ದೇನೆ, ಆರ್ಟ್ಸ್ ಕಾಮರ್ಸ್ ಆದ್ರೆ ಓಕೆ, ನೀನು ಇದ್ರ ಜೊತೆ ಇನ್ನೇನೊಂದು ಮಾಡಬಹುದು. ಸೈನ್ಸ್ ಅಂತ ಬಂದಾಗ ಇಲ್ಲ, ಇದೊಂದೇ ಓದಬೇಕು ಅಂತ ಒಂದು ಆ ಶಿಕ್ಷಕರಿಂದ ಹಿಡಿದು ಪ್ರತಿಯೊಬ್ಬರವರೆಗೂ ಆ ಒಂದು ಗೆರೆ ಇದೆ. ನಿನಗೆ ಸೈನ್ಸ್ ಅಂತ ಬಂದ್ರೆ ಇಲ್ಲ, 24 ಗಂಟೆ ಓದ್ಲಿಕ್ಕಿರುತ್ತೆ, ಇದು ತುಂಬಾ ಕಷ್ಟ, ಇದನ್ನ ಬಿಟ್ಟು ನೀನು ಅದರಲ್ಲೂ ವೈದ್ಯಕೀಯ ಮೆಡಿಸಿನ್ಸ್ ಅಂತ ಬಂದಾಗ ಎಲ್ಲದನ್ನು ನೀವು ಮನನವೇ ಮಾಡ್ಕೋಬೇಕು ಹೊರತು ಎಲ್ಲೊಂದ್ ಕಡೆ ಇಲ್ಲ ಅಂತ. ನನಗೆ ಆರ್ಟ್ಸ್ ಅವನಾದ್ರೆ ಕೊನೆ ದಿನ ಓದಿ ಹೋಗಿ ಬರೀತೀನಿ ಅನ್ನೋ ಸೈನ್ಸ್ ಎಲ್ಲ ಅದಾಗೋದಿಲ್ಲ ಅನ್ನೋ ಒಂದು ತಮ್ಮ ರೂಲ್ ಇದೆ. ಹಾಗಾದ್ರೆ ನೀವು ಅದನ್ನು ಮಾಡ್ತಾ ಈ ಅಂದ್ರೆ ಮಾಸ್ಟರ್ಸ್ ಮಾಡುವ ಸಂದರ್ಭದಲ್ಲಿ ಇಲ್ಲ ನಾನು ನೃತ್ಯವನ್ನು ಕಲಿಬೇಕು ಅಂದ್ರೆ ಹೊಸದು ಕಲಿಬೇಕು ಅಂದ್ರೆ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತಲ್ವ, ಇದೆರಡನ್ನು ಹೇಗೆ ಮ್ಯಾನೇಜ್ ಮಾಡಿರಿ ಆ ಕಾಲಘಟ್ಟ? ಅಂದ್ರೆ ಅದಕ್ಕೆ ಹಿನ್ನೆಲೆ ಅಂದ್ರೆ ನಾನು ಹುಟ್ಟು ಬೆಳೆದಿದ್ದು ಮೈಸೂರಲ್ಲಿ. ಮೈಸೂರು ಒಂಥರ ಪ್ರಿನ್ಸ್ಲಿ ಸ್ಟೇಟ್ ಅಲ್ವಾ, ಒಂಥರ ಎಲ್ಲ ಮ್ಯೂಸಿಕ್, ಡಾನ್ಸು, ಲಿಟ್ರೇಚರು ಎಲ್ಲ ಸುತ್ತಮುತ್ತ ಇತ್ತು. ನಾವು ಮಕ್ಕಳಾಗಿ, ಹೌದು ಸಂಸ್ಕೃತ, ಮಕ್ಕಳಾಗಿ ಏನ್ ಹೋಗದೆ ಇದ್ರು ನಮ್ಮ ಮನೇಲಿ ಟಿವಿ ಇದ್ದಂಗೆ ಮನೆಗೆ ಬರುತ್ತಲ್ವ ಊರಿನ ಸಮಾಚಾರ, ಹಂಗೆ ನಮ್ ಸುತ್ತಮುತ್ತ ಇತ್ತು. ನಾನು ಚಿಕ್ಕ ವಯಸ್ಸಿಂದಾನೇ ಸಂಸ್ಕೃತ ಪಾಠಶಾಲೆಗೆ ಹೋಗ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಒಂದು ಉದ್ದಕ್ಕೊಂದು 10,000 ಅಮರ ಶ್ಲೋಕ ಹೇಳೋದು, ಏನು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹೇಳ್ತಾ ಇದ್ದೆ. ಸೊ ಅಂದ್ರೆ ಒಂಥರ ಏನಾರು ಇದ್ರೆ ಅದೇನು ಕುತೂಹಲ ತುಂಬಾ ಇತ್ತು. ನಾನ್ ಚಿಕ್ಕ ವಯಸ್ಸಲ್ಲಿತ್ತು, ಈಗ್ಲೂ ಅದೇ ಕುತೂಹಲ ಇದೆ ನನಗೆ. ಕೈಂಡ್ ಆಫ್ ಎಲ್ಲೋ ಒಂದ್ ಮಗು ಬುದ್ಧಿ ಇರುತ್ತಲ್ಲ ಮನ್ಸಲ್ಲಿ, ಸಮ್ ಪಾರ್ಟ್ ಆಫ್ ಇಟ್. ಸೊ ಕುತೂಹಲ ಇತ್ತು. ಆದ್ರಿಂದ ನಾನು ಶುರು ಮಾಡ್ದಾಗ್ಲೂ ಇನ್ ಮುಂದುವರಿತೀನಿ ಅಂತ ಏನಿಲ್ಲ, ನೋಡೋಣ ಈ ತಿಂಗಳು, ನೋಡೋಣ ಇನ್ನೊಂದೆರಡು ತಿಂಗಳು, ಹಾಗೆ ಆಯ್ತಾ. ಹಂಗೆ ಇದ್ದಾಗ ಇನ್ನೊಂದೇನು ಅಂದ್ರೆ, ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಏನೋ ಒಂದು ಆನ್ಯುವಲ್ ಡೇ ಅಂತ ಇತ್ತು. ಆಗ ನನ್ನ ಫ್ರೆಂಡ್ಸ್ ಆಗ್ತಿದ್ರು, ಶಿ ವಾಂಟ್ ಟು ಪರ್ಫಾರ್ಮೆನ್ಸ್ ಮಾಡ್ಬೇಕು ಆಸೆ ಪಟ್ಕೊಂಡು. ಸೊ ಅವ್ರೇನೋ ಶಿವ ಪಾರ್ತಿದ್ರು, ನಾನು ಶಿವನ್ ಮಾಡು ಅಂತ. ನಂಗೆ ಇನ್ನ ABCD ಬಂದಿಲ್ಲ. ನಾನು ಸುಮ್ನೆ ಹೂ ಅಂತಂದೆ. ಆಮೇಲೆ ಆ ಕಾರ್ಯಕ್ರಮದಲ್ಲಿ ನಾನು ಸ್ಟೇಜ್ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಡಾನ್ಸ್ ಮಾಡ್ತಾ ಬಂದ್ಬಿಟ್ಟು ನೀ ಬರ್ಬೇಕೀಗ ಅಂತ ಕರೆದ್ರು. ಸೊ ಹೋದೆ, ಆತರ ಸ್ಟೇಜೇ ಇದ್ದಿದ್ದು. ಆಮೇಲೆ ನಮ್ಮ ಪ್ರೊಫೆಸರ್ ಹೇಳಿದ್ರು, ನೀನ್ ಆಬ್ಸೆಂಟ್ ಮಾಡಿದ್ರು ಅಂತ ಅಷ್ಟೊಂದು ತೋರಿಸ್ಬೇಕಿರ್ಲಿಲ್ಲ. ಅದೇ ಕಾರ್ಯಕ್ರಮಕ್ಕೆ ಇನ್ನೊಬ್ರು ವೀಣಾ ಮೂರ್ತಿ ಅಂತ ಪ್ರಸಿದ್ಧವಾಗಿದ್ದವರು, ಅವ್ರು ಬಂದು ಒಂಥರ ನನ್ ಜೊತೆನೂ ಒಂದು ಪ್ರೋಗ್ರಾಮ್ ಮಾಡ್ತೀಯ ಅಂತ. ನಾನು ಇದೇ ಇಷ್ಟು ದೊಡ್ಡ ಫ್ಲಾಪ್, ಇನ್ನೇನ್ ಕರಿತಿದ್ದಾರೆ ಅಂತ ಅನ್ಕೊಂಡೆ. ಆಗ ಅವ್ರು ಇಲ್ಲ, ಇದು ಸಂಪ್ರದಾಯ ಅಂತ, ಒಂದು ಮದ್ವೆ ಗಂಡು ಸುಮ್ನೆ ಗಂಟರ ಓಡಾಡೋದಷ್ಟೇ, ಯು ಡೋಂಟ್ ಹ್ಯಾವ್ ಟು ಡಾನ್ಸ್ ಮಚ್ ಅಂತ. ಸೊ ಅದಕ್ಕೆ ಹೋದೆ. ಹೀಗೆ ಒಂದ್ರಿಂದ ಒಂದ್ ಸರಪಳಿ ತರ ಹೆಂಗೋ ಬೆಳ್ಕೊಂಡು, ಏನೋ ಅದೃಷ್ಟ ಇತ್ತೇನೋ ಆ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಹಂಗೆ ಬೆಳ್ಕೊಂತು. ನಾನು ಅಷ್ಟು ಹೊಡೆದಾಡ್ಲಿಲ್ಲ. ಸೊ ಆಮೇಲೆ ಒಂದ್ 5 ವರ್ಷ ಫುಲ್ ಟೈಮ್ ಸೇಂಟ್ ಜಾನ್ಸ್ ಅಲ್ಲಿ ಮಾಡುವಾಗ ಡಾನ್ಸು ಮಾಡ್ಕೊಂಡು ಹೋಗ್ತಾ ಇದ್ದೆ, ವೈದ್ಯಕೀಯ ವೃತ್ತಿಯ ಜೊತೆಗೆ. ಆಮೇಲೆ ಮಾಡ್ತಾನೆ ಇದೆ ಇಲ್ಲಿರೋ ತನಕ. ಆಮೇಲೆ ಸ್ವಲ್ಪ ಕನ್ಸಲ್ಟೆನ್ಸಿ ಮಾಡ್ಕೊಂಡು, ಎರಡಕ್ಕೂ ಟೈಮ್ ಮಾಡ್ಕೊಂಡು ಇರುತ್ತಲ್ವಾ. ಎಲ್ಲರೂ ಈಗೆಲ್ಲ ಜೀವನ ಮಾಡ್ತಾರೆ, ಫೋನ್ ಜೊತೆನೂ ಜೀವನ ಇಟ್ಕೊಂಡಿರ್ತಾರೆ. ಹಂಗೆ ನಾನು ಈ ಕಡೆ ವೈದ್ಯ, ಆ ಕಡೆ ಡಾನ್ಸ್. ನಮಗೆ ಫೋನ್ ಇರ್ಲಿಲ್ಲ ಆಗ. ಚೆನ್ನಾಗಿದೆ ನೀವು ಹೇಳಿದ್ದು. ಅಂದ್ರೆ ನಮ್ಮ ಜೀವನದ ಬಹುಪಾಲಿಗೆ ಮೊಬೈಲ್ ನಲ್ಲೇ ನಾವು ಕಳೆದು ಹೋಗುವಂತ. ಅಂದ್ರೆ ಇದೊಂದ್ ದಾರಿ ಇರುತ್ತೆ, ಇದು ಒಂದ್ ದಾರಿ ಇರುತ್ತೆ. ಇದಕ್ ತುಂಬಾ ನಿಯತ್ತು ಜನಕ್ಕೆ ಫೋನ್ ಜೊತೆಗೆ. ಸೊ ಹಂಗೆ ನಾನು ಎರಡು ದಾರಿಲಿ ಹಂಗೆ ಟ್ರಾವೆಲ್ ಮಾಡಿದೆ. ನಿಮ್ಮ ಈ ಪಯಣ ನಾನು ನೋಡುವಾಗ ಅನ್ಸೋದು, ಅಂದ್ರೆ ಕಲಿಕೆಯನ್ನ ನಾವು ಎಷ್ಟು ಆಸ್ವಾದಿಸ್ತೇವೆ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಈ ಕಡೆ ವೈದ್ಯಕೀಯ ವೃತ್ತಿಯನ್ನು ನೀವು ಆಸ್ವಾದಿಸಿದ್ದೀರಿ, ಈ ಕಡೆ ನೃತ್ಯವನ್ನು ಆಸ್ವಾದಿಸ್ತೀರಾ. ಈ ಎರಡು ದೋಣಿಯ ಮೇಲೆ ಕಾಲಿಟ್ಟು ಸಾಗುವುದು ಕಷ್ಟ ಅಂತ ಹಿರಿಯರ ಮಾತು. ಅದನ್ನ ನಿಮ್ಗೆ ಅನ್ನಿಸ್ಲಿಲ್ಲ, ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದೀನಿ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ? ಚಿಕ್ಕ ವಯಸ್ಸಿಂದಾನೇ ಸಂಸ್ಕೃತ ಪಾಠಶಾಲೆಗೆ ಹೋಗ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ಒಂದು ಉದ್ದಕ್ಕೊಂದು 10,000 ಅಮರ ಶ್ಲೋಕ ಹೇಳೋದು, ಏನು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಹೇಳ್ತಾ ಇದ್ದೆ ಅಲ್ವಾ. ನಂಗಿದು ಸ್ವಲ್ಪ ಬೇಕು, ಅದು ಸ್ವಲ್ಪ ಬೇಕು, ಎರಡರಲ್ಲೂ ಜಾಸ್ತಿ ಮಾಡಕ್ಕಾಗಲ್ಲ ಅಲ್ವಾ. ಇದ್ರಲ್ಲೂ 100%. ನನ್ಗೆ ನನ್ನ ಜೀವನ ಇಂಪಾರ್ಟೆಂಟ್ ಅಚೀವ್ಮೆಂಟ್ಗಿಂತ ಅಂತ. ಒಂದು ಹೂವಿನ ಹಾರ ಕಟ್ಕೊ, ಇದೊಂದು ಹೂ ಅದೊಂದಿರ್ಲಿ ಇದೊಂದಿರ್ಲಿ ಅಂತ ಕಟ್ಕೋತೀವಲ್ಲ, ಹಂಗೆ ನನ್ಗೆ ಎಲ್ಲ ಬೇಕು. ಏನ್ ಅಚೀವ್ ಮಾಡ್ದಾದ್ರೂ ಪರವಾಗಿಲ್ಲ, ನಾನು ಎಲ್ಲಾದನ್ನು ನೋಡ್ಬೇಕು, ಅನುಭವಿಸ್ಬೇಕು ಅನ್ನೋ ಆಸೆ. ಒಂಥರ ಕೆರಿಯರ್ ಅಲ್ಲಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಗುರಿ ಏನಿರ್ಲಿಲ್ಲ. ಬಟ್ ಏನೋ ನನ್ಗೆ ಚೆನ್ನಾಗೇ ನಡೀತು. ಒಂಥರ ಹೇಳ್ದ್ನಲ್ಲ, ಅದೃಷ್ಟ ಇದ್ರೆ ನೋಬಡಿ ಕ್ಯಾನ್ ಟೇಕ್ ಅವೇ ವಾಟ್ ಯು ಆರ್ ಡಿಸರ್ವಿಂಗ್ ಅಂತ. ಸೊ ನನಗೆ ಇನ್ನು ಏನಂದ್ರೆ, ಈಗ ನಾವು ಸಾಮಾನ್ಯವಾಗಿ ಈಗ ತಂದೆಯನ್ನ ಸಣ್ಣ ವಯಸ್ಸಿನಲ್ಲೆಲ್ಲ ಕಳ್ಕೊಂಡ್ರೆ ಅಂದ್ರೆ ಮನೇಲಿ ಯಾರ ಗಂಡು ಮಗ ಇರ್ತಾನೆ ಅವನ ಮೇಲೆ ಜವಾಬ್ದಾರಿಗಳು ಬಿತ್ತು ಅಂತ. ಅವ ಎಷ್ಟೇ ಸಣ್ಣವನಾಗಿರ್ಲಿ, ಮನೆ ಜವಾಬ್ದಾರಿ ನಿಂದಯ್ಯ ಅಂತ ಹೇಳುವ ಒಂದು ಮಾತು ಬರ್ತದೆ. ಇಂಥ ಸಂದರ್ಭದಲ್ಲಿ ನೀವು ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಳ್ತೀರಾ, ಆದ್ರೂ ಸಮೇತ ಮನೆ ಜವಾಬ್ದಾರಿ ನಿಮ್ಮನ್ನ ಕಾಡ್ಲಿಲ್ವಾ ಇಷ್ಟೆಲ್ಲ ಈ ಥ್ರೂ ಆಫ್ ಜರ್ನಿ? ಇಲ್ಲ, ನಂದೇನು ಅಂದ್ರೆ
ನನ್ನ ತಮ್ಮ ಹುಟ್ಟಿದಾಗ ನಮ್ಮ ಅಜ್ಜಿ ಬಂದಿದ್ರು ನಮ್ಮಮ್ಮಗೆ ಹೆಲ್ಪ್ ಮಾಡಕ್ಕೆ. ನಮ್ಮಮ್ಮ ಎಲ್ಲ ಹಳ್ಳಿಲೇ ಇದ್ರು, ಅಕ್ಕಿ ಹೆಬ್ಬಾಳು ಅಂತ ನಮ್ದು ಕೃಷ್ಣರಾಜಪೇಟೆ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್ ಹಳ್ಳಿ. ಸೊ ನಮ್ಮ ಅಜ್ಜಿ ಬಂದಾಗ ಅವ್ರು ವಾಪಸ್ ಹೋಗುವಾಗ ನಾನು ಅವ್ರ ಜೊತೆ ಆಗ್ಲೇನೆ ಹಠ ಮಾಡ್ಕೊಂಡು ಅವ್ರ ಟ್ರೈನಲ್ಲಿ ಹಂಗೆ ಹತ್ಕೊಂಡು ಹೊರಟೋದ್ನಂತೆ. ದಟ್ಸ್ ವಾಟ್ ಕೇಳಿ ಬರುತ್ತೆ. ಸೊ ನಾ ಮೈಸೂರಲ್ಲೇ ಇದ್ಬಿಟ್ಟೆ. ಅಜ್ಜಿ ಮನೇಲಿ ಇದ್ದಾಗ ನಾನು ಒಬ್ನೇ ಮಗು, ಒಂದ್ 8-9 ಜನ ದೊಡ್ಡವರು. ಸೊ ನನಗೆ ಜವಾಬ್ದಾರಿ ಅಂತ ಇರ್ಲೇ ಇಲ್ಲ, ಏನೂ ಇರ್ಲಿಲ್ಲ. ನಂಗೊಂಥರ ಒಂದ್ ಒಳ್ಳೆ ಸುಯೋಗ, ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳೋರು. ಸೊ ಹೀಗಾಗ್ಬಿಟ್ಟು ನಂಗೆ ಆ ಥರ ಜವಾಬ್ದಾರಿ, ಒಂಥರ ಬೇಜವಾಬ್ದಾರಿಲೇ ಬೆಳೆದೆ ನಾನು. ಒಂದು ಕೆಲಸನ ಮಾಡಿದೆ, ಬರೀ ಸ್ಕೂಲ್ಗೆ ಹೋಗಿ ಓದ್ಕೊಂಡು ಬಂದ್ರೆ ಸಾಕು ಅನ್ನೋ ಸ್ಟೇಜ್ ಮಾತ್ರ ಇತ್ತು ಅಷ್ಟೇ. ಸೊ ಹೀಗಾಗಿ ಒಂಥರ ಸುಗಮವಾಗಿ ಆಯ್ತು. ಅಂದ್ರೆ ನನಗೆಲ್ಲ ಅನ್ಸೋದು, ಈಗ ನಾವು ವಿಭಕ್ತ ಕುಟುಂಬಗಳ ಸಾಲಿಗೆ ಬಂದು ಸೇರ್ತಾ ಇದ್ದೇವೆ, ಎಲ್ಲದೂ ಸಣ್ಣ ಸಂಕೀರ್ಣತೆಗೆ ಒಳಗಾಗ್ತಿದ್ದಾಗ ಅವಿಭಕ್ತ ಕುಟುಂಬದಲ್ಲಿ ನಾವು ಹೆಚ್ಚಿನ ಅಂದ್ರೆ ಆಧಾರ ಇತ್ತು, ಅಂದ್ರೆ ದೊಡ್ಡವ್ರ ಹಿರಿಯರ ಆಧಾರ ನಮ್ಮ ಕಲಿಕೆಗೆಲ್ಲ ಒಂದ್ ಕಡೆ ಬೇಸ್ ಆಗ್ತಿತ್ತು ಅನ್ನೋದಕ್ಕೆ ನೀವು ಹೇಳಿದ್ ಸಾಕು. ಅಂದ್ರೆ ಅದ್ ಒಂದ್ ಥರದಲ್ಲಿ ಏನು ಆಧಾರ ಇದ್ದಾಗ ಆಧಾರ ಸಿಗತ್ತೆ, ತುಂಬಾ ಬೆಳಿಬೇಕು ಅನ್ನೋ ಆಸೆ ಇದ್ದಾಗ ಗುರುತ್ವಾಕರ್ಷಣ ಶಕ್ತಿ ಕೆಳಗೂ ಎಳೆಯುತ್ತೆ. ಸೊ ಈ ಸಿಚುವೇಶನ್ ಒಂದ್ ಸ್ವಲ್ಪ ಪ್ಲಸ್ ಇರುತ್ತೆ, ಅದು ಪ್ಲಸ್ ಇರುತ್ತೆ. ನನಗೆ ಅದು ಪ್ಲಸ್ ಆಗಿ ಬಂತ ಆ ಟೈಮ್ ಅಲ್ಲಿ. ಆಮೇಲೆ ಈಗ ಸಮೂಹ ಕುಟುಂಬದಲ್ಲಿ ಇದ್ರೆ ಅವಿಭಾಜ್ಯ, ಎಲ್ಲರೂ ಸಮಾನವಾಗಿ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲ ಆಗತ್ತೆ. ಏನಾಗತ್ತೆ ಅಂದ್ರೆ ಕೆಲಸ ಮಾಡೋರು ಜಾಸ್ತಿ ಮಾಡ್ತಾರೆ, ಮಾಡಿದ್ರೆ ಮಾಡಲ್ಲ, ಅದೆಲ್ಲ ಶುರು ಆಗತ್ತೆ. ಏನೇ ಸನ್ನಿವೇಶ ತಗೊಂಡ್ರು ಮನುಷ್ಯರಲ್ವಾ, ಮೇಲ್ ಹೋಗುತ್ತೆ ಕೆಳಗೆ ಹೋಗುತ್ತೆ. ಸೊ ನಾನು ಅದು ಸರಿ ಇದು ಸರಿ ಅನ್ನೋ ತರ ಜಾಯಮಾನ ನಂದು. ನಿಮ್ಮ ಬಾಲ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನ ನೆನಪುಗಳನ್ನ ಏನಾರು ಹಂಚ್ಕೋಬೋದ ನಮ್ಮ ಜೊತೆ? ಬಹಳ ಚೆನ್ನಾಗಿತ್ತು. ಸೊ ಅವಾಗೆಲ್ಲ ಏನಂದ್ರೆ ನಾವು ಊರೆಲ್ಲ ಸುತ್ಕೊಳ್ಳೋವಿ ಹುಡುಗರು. ಆಮೇಲೆ ಪೇರೆಂಟ್ಸ್ ಅಂದ್ರೆ ಬರೀ ಮನೇಲೇ ಅಲ್ಲ, ಎಲ್ಲಿದ್ರು ಯಾರೇ ಇರ್ಲಿ, ಸಂಜೆ 6 ಗಂಟೆ ಆಯ್ತು, ದಿಬ್ಬಿ ದೀಪ ಹತ್ತು ಮನೆಗೆ ಹೋಗಿ ಅಂತ ಹೇಳೋರು. ಆಮೇಲೆ ಎಲ್ಲರೂ ಎಲ್ಲಾ ಮಕ್ಳು ಪ್ರೀತಿಯಿಂದ ನೋಡ್ಕೊಳ್ಳೋರು. ಈಗ ನಮ್ಮನೇಲೇನೋ ಫಂಕ್ಷನ್ ಇತ್ತು ಅಂತಂದ್ರೆ ಬೆಳಗ್ಗೆ ಊಟ ಆದ್ರೆ ಅವ್ರ ಮನೆ ಹೋಗಿ ತಿಂಡಿ ತಿನ್ಕೊಂಡು ಹೋಗು ಅಂತ, ಲೈಕ್ ಇಟ್ ವಾಸ್ ಲೈಕ್ ಎ ವಿಲೇಜ್. ಎಲ್ಲಾರು ಹಂಗೆ ತುಂಬಾ ಚೆನ್ನಾಗಿ ನಮ್ಗೆ. ಆಮೇಲೆ ಈಗಿನ ಕಾಲ ತರ ಏನು ಆಟ ಸಾಮಾನು ವಿಪರೀತ ಪರಿಕರ ಏನಿಲ್ಲ, ಕಲ್ಲು ಚೆಂಡು ಆ ತರದಲ್ಲೇ ಚೆನ್ನಾಗಿತ್ತು. ಬಟ್ ನಮ್ ಜೀವನ ಹೆಂಗೆ ಅಂದ್ರೆ ಏನಿದೆಯೋ ಅದರಲ್ಲೇ ಮಕ್ಕಳು ಕಲ್ಪನೆ ಮಾಡ್ಕೊಂಡಿರ್ತಾರಲ್ವಾ, ಹಂಗೆ ಎಲ್ಲ ತರಾನು. ಆಮೇಲೆ ಈಗ ಥ್ಯಾಂಕ್ಸ್ ಟು ವಾಟ್ಸ್ಆ್ಯಪ್ ನಾನು ಎಲ್ಲ ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕೋತೀವಿ. ಎಲ್ಲ ಸಿಕ್ಕಿದ್ರೆ ಮತ್ತೆ ಬಾಲ್ಯ ದಿನಗಳೆಲ್ಲ ಪುನರುಜ್ಜೀವನ ಆಗತ್ತೆ. ಬಹಳ ಥ್ಯಾಂಕ್ಸ್ ಟು ವಾಟ್ಸ್ಆ್ಯಪ್. ಮೈಸೂರು ತುಂಬಾ ನನ್ನ ಹೃದಯಕ್ಕೆ ಹತ್ತಿರವಾದ ಊರು. ಅಲ್ಲ, ಆಗ ಹೇಗಿತ್ತು ಸಾಂಸ್ಕೃತಿಕ ನಗರಿಯ ಸಾಂಸ್ಕೃತಿಕ ವೈಭವ? ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸಂಗೀತ ಏನು, ಲಿಟ್ರೇಚರ್ ಏನು, ಪಂಡಿತರು, ನಮ್ಗೆಲ್ಲ ಪಾಠ ಹೇಳ್ಕೊಟ್ಟು ಮೇಷ್ಟ್ರುಗಳೆಲ್ಲ ತುಂಬಾ ಒಳ್ಳೆ ಪಂಡಿತರು. ಸೊ ವಿದ್ಯಾ ಒಂದೇ ಅಲ್ಲ, ನಮ್ಗೆ ಯಾವತ್ತೂ ಕಲ್ತ್ಕೊಳ್ಳೋದು ಕಷ್ಟ ಅಂತಾನೆ ಅನಿಸ್ಲಿಲ್ಲ. ಈಗಿನ ಮಕ್ಳು ಬೆಳಗ್ಗೆ ರಾತ್ರಿ ಓದ್ತಾರಲ್ವಾ, ನಾನು ನೋಡ್ತೀನಿ ನಾವಿಷ್ಟು ಓದ್ಲೇ ಇಲ್ವಲ್ಲಪ್ಪ, ನಂಗೆ ಗಿಲ್ಟ್ ಫೀಲಿಂಗ್ ಈಗ. ಅಂದ್ರೆ ನಮ್ ಮೇಷ್ಟ್ರುಗಳು ಹೆಂಗಿರ್ತಾರೆ, ಒಂಥರ ಸುಲಿದ್ ರಸಬಾಳೆ ಅಂತ ಹೇಳ್ಕೊಟ್ಬಿಡೋರು. ಆಮೇಲೆ ಟೀಚರೇ ಅಂತಲ್ಲ, ಒಂಥರ ಪೇರೆಂಟ್ ತರ ನಮ್ಮ ಬಿಹೇವಿಯರು, ನಾಲೆಡ್ಜು ಎಲ್ಲಾ ತರ ನೋಡೋರು. ಈಗೆಲ್ಲ ಎಲ್ಲ ಕಂಪಾರ್ಟ್ಮೆಂಟಲೈಸ್ಡ್ ಅಲ್ವಾ, ನಮ್ಗೊಂದು ಸಮಗ್ರದ ದೃಷ್ಟಿಲಿ ಒಂದು ಬೋಧನೆ ಸಿಕ್ತು. ಅದಕ್ಕೆ ನಾವು ತುಂಬಾ ಅದೃಷ್ಟಶಾಲಿ ಅಂತ ಹೇಳ್ಬೋದು. ನಿಮ್ಮ ಮಾತು ಕೇಳಿದಾಗ ನನಗೆ ಅನ್ಸುತ್ತೆ, ಈಗ ನಾವೆಲ್ಲೋ ಅಂಕದ ಕಡೆ ಓಡ್ತಾ ಇದ್ದೇವೆ, ಇಷ್ಟು ಮಾರ್ಕ್ಸ್ ಬೇಕು ಅನ್ನೋ ಕಡೆ ಓಡ್ತಿದ್ದಾಗ ಆಗಿನ ಜೀವನದಲ್ಲಿ ಹೇಗಿತ್ತು ಅಂತ, ಇವನು ಜೀವನ ಕಲೀಲಿ ಅನ್ನೋ ಒಂದು ಶಿಕ್ಷಕರಿದ್ರು, ಜೀವನವನ್ನ ಮುಖ್ಯವಾಗಿ ಕಲಿಸ್ತಾ ಇದ್ರು. ಪಠ್ಯದಲ್ಲಿ ಏನಿತ್ತು ಜೀವನವನ್ನ ಅದನ್ನ ಹೇಳ್ಕೊಡುವ ಪ್ರಯತ್ನ ಮಾಡ್ತಿದ್ರು. ಅದು ಎಲ್ಲೋ ಜೀವನಕ್ಕೆ ಅಂಶವಾಗಿ ಬಂತು. ನಿಮ್ಮ ಸಾಧನೆ ನೋಡಿದಾಗ ಅದಂತೂ ಹೌದು ಅಂತ ನಾವು ಒಪ್ಕೊಳ್ಳೋದ್ರಲ್ಲಿ ಯಾವುದೇ. ಆಕ್ಚುಲಿ ಇದೇ ಹೇಳಿದ್ರಲ್ಲ, ನಂಗೆ ಮೊನ್ನೆ ನಾನು ಅಮೆರಿಕಲ್ಲಿ ಇರೋದು, ಆಸ್ಟಿನ್ ಯಾವ್ದೋ ಒಂದು ಅರಂಗೇಟ್ರಮಲ್ಲಿ ನಾನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಅವಾಗ ಹೇಳ್ತಾ ಇದ್ದೆ, ಜೀವನದಲ್ಲೆಲ್ಲ ಲೈವ್ಲಿಹುಡ್ ಸಿಸ್ಟಮ್ಸ್ ಅಂದ್ರೆ ಜೀವನದ ಸಂಪಾದನೆಗೆನೆ ಇನ್ವೆಸ್ಟ್ ಮಾಡ್ತೀವಿ, ಜೀವನಕ್ಕೆ ಇನ್ವೆಸ್ಟ್ ಮಾಡಲ್ಲ, ಲೈಫ್ಗೆ ಇನ್ವೆಸ್ಟ್ ಮಾಡಲ್ಲ, ಲೈವ್ಲಿಹುಡ್ ಸಿಸ್ಟಮ್ಸ್ಗೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಕಲೆ ಅಂತ ಕಲ್ತಾಗ ಈ ಲೈಫ್ಗೂ ಒಂದು ಆನಂದ ಬರುತ್ತೆ. ಅಂದ್ರೆ ಕಲೆಯಲ್ಲೇ ಎಲ್ಲರಿಗೂ ಜೀವನ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಬೇಕಿಲ್ಲ. ಮಕ್ಕಳು ಸ್ಕೂಲ್ ಹೋಗುವಾಗ ಒಂದ್ ಸಂಗೀತನೋ, ಒಂದ್ ಡ್ಯಾನ್ಸೋ, ಒಂದ್ ಡ್ರಾಯಿಂಗೋ, ಏನೋ ಒಂದ್ ಕಲೆ ಅಂತ ಪೇರೆಂಟ್ಸ್ ಇನ್ವೆಸ್ಟ್ ಮಾಡಿದ್ರೆ ಒಂದು ಮಾನಸಿಕ ಸ್ಥೈರ್ಯ ಬರುತ್ತೆ. ಅಂಡ್ ಜೀವನನ ಏನು ಒಂದ್ ದೊಡ್ಡ ಮನೆ ಕಾರ್ ಇಲ್ಲದೆ ಹೋದ್ರು ನಾವು ಉಸಿರಾಡ್ಕೊಂಡು ಬದುಕೊಂಡು ಜೀವನ ಚೆನ್ನ ಅನ್ನೋದು ಒಂದಿರುತ್ತೆ. ಇಲ್ಲಾಂದ್ರೆ ಲೈವ್ಲಿಹುಡ್ ಸಿಸ್ಟಮ್ ಎಜುಕೇಶನ್ ಆದಾಗ ನಾನು ಓದ್ಬೇಕು, ಕೆಲಸ ತಗೋಬೇಕು, ಇದ್ ಬರ್ಬೇಕು, ಅದ್ ಬರ್ಬೇಕು, ಒಂದು ಲಾಜಿಕಲ್ ಆಗಿ ಎಕ್ಸ್ಪೆಕ್ಟೇಷನ್ಸು, ಅದೇನೆ ತುಂಬಾ ಸ್ಟ್ರೆಸ್ಫುಲ್ ನನ್ನ ಪ್ರಕಾರ ಅನ್ಸುತ್ತೆ. ಆಮೇಲೆ ನಿಮ್ದೇನ್ ಆಗೋಯ್ತು ಹಿಂಗೆ ಹೇಳ್ತೀರಾ ಅಂತ ಅನ್ಬೋದು ಜನ. ಬಟ್ ಏನು ಅಂದ್ರೆ ಸಂತೋಷ ಪಡಕ್ಕೆ ಇದೇನು ಆಧಾರ ಬೇಕಿಲ್ಲ, ಅದ್ ನಮ್ಮಲ್ಲೇ ಶುರು, ನಮ್ಮಲ್ಲೇ ಕೊನೆ. ನಾವು ಸಂತೋಷನ ಒಂಥರ ಬಹಿರಂಗವಾಗಿ ಮಾಡ್ಬಿಡ್ತೀವಿ, ಒಂಥರ ಎಕ್ಸ್ಟರ್ನಲೈಸ್ ಮಾಡ್ಬಿಡ್ತೀವಲ್ವಾ, ಅದೊಂದ್ ಸ್ವಲ್ಪ ಸೈನ್ಸ್ ತೊಂದ್ರೆ. ಆರ್ಟ್ ಸ್ವಲ್ಪ ಇಂಟ್ರೋವರ್ಟ್ ಆಗ್ತೀವಿ, ಒಂದ್ ಸಂತೋಷ ಹುಡುಕೋತೀವಿ. ಬಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ, ನನ್ಗೆ ಸೈನ್ಸು ತುಂಬಾ ಇಷ್ಟ, ಆರ್ಟು ತುಂಬಾ ಇಷ್ಟ.
ಇದು ಬೆಟರ್ ಅದ್ ಬೆಟರ್ ಅಂತ ಹೇಳಕ್ ಆಗಲ್ಲ. ಈ ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಈ ಭರತನಾಟ್ಯ ಅಥವಾ ಯಾವುದೊಂದು ಕಲೆಯ ಬ್ಯಾಕ್ಗ್ರೌಂಡ್ ಏನಾರು ಇತ್ತ? ಯಾಕಂದ್ರೆ ನಿಮಗೆ ಕಲೆ ಸೆಳಿಲಿಕ್ಕೆ ರೀಸನ್? ನಮ್ ಕಡೆ ಯಾರಿಲ್ಲ. ನಮ್ಮಮ್ಮ ಸ್ವಲ್ಪ ಕಾವ್ಯ ವಾಚನ ಮಾಡಿದ್ರು, ಸ್ವಲ್ಪ ಸಂಗೀತ ಹೇಳೋರು. ಅವರು ಸ್ವಲ್ಪ ಕಲೆ ಇತ್ತು ನಮ್ಮಮ್ಮಂಗೆ, ಓದೋ ಬಗ್ಗೆ ಶ್ರದ್ಧೆ, ಸಂಗೀತ ಅವ್ರಿಗೊಂದ್ ಸ್ವಲ್ಪ ಇತ್ತು. ಬಟ್ ಇದೆಲ್ಲ ಏನೆಲ್ಲ ಪರಿಸ್ಥಿತಿ, ಒಂಥರ ಯಾವ್ದೋ ಪೂರ್ವ ಜನ್ಮದ ಏನೇನು ಸುಕೃತಿಗಳಿರುತ್ತೋ ಈ ಜನ್ಮದಲ್ಲಿ ಅನುಭವಿಸ್ತೀವಿ ಅಂತ ನನ್ಗೇನೋ ಅದನ್ಸುತ್ತೆ. ಅದರ್ವೈಸ್ ನನ್ನ ಜೀವನ ನೋಡಿದ್ರೆ ದೇರ್ ಇಸ್ ನೋ ವೇರ್ ಡಾನ್ಸ್ ವುಡ್ ಬಿ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಜೊತೆ ಮೆಡಿಸಿನ್ ಓದೋರ್ಗೆಲ್ಲ ನಾ ಡಾನ್ಸರ್ ಅಂತ ಆಮೇಲೆ ಗೊತ್ತಾಯ್ತಲ್ವಾ, ತುಂಬಾ ಹಾಸ್ಯಾಸ್ಪದವಾಗಿತ್ತು ಅವ್ರಿಗೆಲ್ಲ. ಯಾಕೆಂದ್ರೆ MBBS ಮೈಸೂರು ಮಾಡಿದಾಗ ಮಾಡ್ತಿರ್ಲಿಲ್ಲ. ಸೊ ಯಾವ ಸಹಪಾಠಿಗಳಿಗೂ ನಾ ಡಾನ್ಸ್ ಮಾಡ್ತೀನಿ ಗೊತ್ತಿರ್ಲಿಲ್ಲ. ಬಟ್ ಈಗ ಒಂದ್ ಸ್ವಲ್ಪ ಗೊತ್ತಾಯ್ತು ಅಷ್ಟೇ. ನೀವು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ನೀವು ಒಂದ್ ಕಡೆ ಹೇಳ್ತೀರಾ, ನನ್ನನ್ನ ಈ ಫೀಲ್ಡ್ ಕಾಂಪಿಟೇಟರ್ ಅಂತ ಫೀಲ್ ಮಾಡ್ಲಿಲ್ಲ, ಯಾಕಂದ್ರೆ ನಾನು ಡಾಕ್ಟರ್ ಆಗಿದ್ದೆ, ಇವನೆಲ್ಲ ಬಂದು ಹೋಗ್ತಿದ್ದಾನೆ ಅಂತ ಹೇಳಿ. ಅಂದ್ರೆ ಕಾಂಪಿಟೇಟರ್ ಮಾಡಿಲ್ಲ ಅನ್ನೋದೊಂದು ನೆಗೆಟಿವ್ ಹೌದು, ಪಾಸಿಟಿವ್ ಹೌದು. ನೀವು ಅದನ್ನ ಹೇಗ್ ನೋಡ್ತೀರಾ ಅಂತ ಹೇಳಿ? ನಾನು ಒಂಥರ ಬೆಕ್ ಕಣ್ ಮುಚ್ಕೊಂಡು ಹಾಲು ಕುಡ್ದಂಗೆ, ನಾನ್ ನಂದು ಮಾಡ್ಕೊಂಡು ಹೋಗ್ತೀನಿ, ಯಾರೇನಾರು ಅರ್ಕೊಳ್ಳಿ ಅಂತ. ಅದೊಂದು ನಂಗೆ ತುಂಬಾನೇ ಅದೃಷ್ಟ. ಹೇಳದ್ನಲ್ಲ, ನಾನು ಪ್ರಯತ್ನ ಪಡ್ದೇನೆ ಕಾರ್ಯಕ್ರಮ ಸಿಕ್ಬಿಡೋದು. ತುಂಬಾ ಜನ ಪಾಪ ತುಂಬಾ ಬೆಳಗಿನ ರಾತ್ರಿ ಡಾನ್ಸ್ ಮಾಡ್ಬಿಟ್ಟು ಅವ್ರ ಕಾರ್ಯಕ್ರಮ ಸಿಗ್ತಿರಲ್ಲ. ನನ್ಗೇನೋ ಇಲ್ಲೊಂದ್ ಮಾಡಿದ್ರೆ ಇನ್ಯಾರೋ ಕರಿಯೋರು, ಅಲ್ಲಿ ಮಾಡಿದ್ರೆ ಇನ್ನೊಂದು ಕರಿಯೋರು, ಹಿಂಗೆ ನಂಗೆ ತುಂಬಾ ಇನ್ವಿಟೇಷನ್ಸ್ ಬರ್ತಾ ಇತ್ತು. ಆಮೇಲೆ ಮೇಲ್ ಡಾನ್ಸಸ್ ಸ್ವಲ್ಪ ಉದ್ದ ಇದ್ದವ್ರು ಕಡಿಮೆನೆ. ಸೊ ನಾನು ಸ್ವಲ್ಪ ಎತ್ತರ ಇದ್ದಿದ್ದೆ, ಬೇರೆ ಹೀರೋಯಿನ್ ಡಾನ್ಸರ್ ಗಿಂತ ಎತ್ತರ ಇದ್ದೀನಿ ಅಂತ ಸುಮಾರು ಆಪರ್ಚುನಿಟಿ ಸಿಕ್ತು. ಆಮೇಲೆ ಒಬ್ರು ಕರೆದ್ರೆ ಇನ್ನೊಬ್ರು ಕರಿಯೋರು. ಆಮೇಲೆ ಹೀಗೇನೆ ದೂರದರ್ಶನದಲ್ಲಿ ನಾನು ಟಾಪ್ ಗ್ರೇಡ್ ಕಲಾವಿದ. ಆ ದೂರದರ್ಶನಲ್ಲಿ ಬಂದಾಗ ಒಂದ್ಸಲ ಬಾಂಬೆಯಿಂದ ಒಬ್ರು ಫೋನ್ ಮಾಡಿದ್ರು, ಹಿಂಗೆ ಹೇಮಾಲಿನಿ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ. ನಾನ್ ಯಾರೋ ನನ್ ಫ್ರೆಂಡೇನೆ ಅನ್ನೋ ಪ್ರ್ಯಾಂಕ್ ಮಾಡ್ತಿದ್ದಾನೆ ಅಂತ ಸರಿ ಕೊಡು ಅಂತ ನೋಡಿದ್ರೆ ಅವ್ರ ವಾಯ್ಸ್ ನಮ್ಗೆಲ್ಲ ಪರಿಚಯ ಅಲ್ವಾ, ಸಿನಿಮಾ ನೋಡಿ ಹಿಂಗೆ ಡಾನ್ಸ್ ನೋಡಿದೆ, ನನ್ ಜೊತೆ ಡಾನ್ಸ್ ಮಾಡ್ತೀಯಾ ಅಂತ. ಅಫ್ಕೋರ್ಸ್ ಮಾಡ್ತೀನಿ ಅಂತ ಸುಮಾರು ಶೋಗಳೆಲ್ಲ ಪ್ರಪಂಚ ಎಲ್ಲ ಸುತ್ತಿದ್ದು ಆಯ್ತು. ಹೀಗೆ ಒಂಥರ ಎಲ್ಲೋ ಒಂದು ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಅಂತಾರಲ್ಲ, ನನ್ನ ಜೀವನದಲ್ಲಿ ಅದ್ ನಡೀತು ಅಂತ ನಂಗೆ ಅನ್ಸತ್ತೆ. ಅದೇ ನೀವು ಎ ಗ್ರೇಡ್ ಕಲಾವಿದ್ರಂತ ನೀವು ಹೇಳಿದ್ರಿ, ಆ ಸ್ಥಾನ ಸಿಗುದು ಸುಲಭದ ಕೆಲಸ ಅಲ್ಲ. ಹೌದು, ಯಾಕೆಂದ್ರೆ ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಿವಿ. ಫಸ್ಟ್ B ಆಗತ್ತೆ, ನೆಕ್ಸ್ಟ್ ಆಮೇಲೆ A ಗ್ರೇಡ್, ಆಮೇಲೆ A ಟಾಪ್ ಅಂತ ಮಾಡ್ತಾರೆ. ಒಂದ್ ಹಂತವಾಗಿ ಬೆಳ್ಕೊಂಡು ಹೋಗ್ಬೇಕು. ಅಂದ್ರೆ ಈಗ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಂಟೆಲಿಜೆನ್ಸ್ ಇದ್ರೆ ಮನುಷ್ಯರು ಅದೇ ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗೇ ಆಗ್ತೀವಲ್ವಾ. ನಾನು ಹಂಗೆ ಕಾರ್ಯಕ್ರಮದ ಒತ್ತಡಕ್ಕೆ ಸಿಕ್ಕಿ ಡಾನ್ಸ್ ಜಾಸ್ತಿ ಕಲಿತೆ. ಹಾಗೆ ಹೆಂಗೋ ನಡೆದು ಹೋಯ್ತು. ನಿಮ್ಮ ಅಂದ್ರೆ ಭರತನಾಟ್ಯ ಕಲಿಕೆ ಬಗ್ಗೆ ಅವ್ರು ನರ್ಮದಾ ಅವರ ಜೊತೆ ಕಲಿತೀರಿ ಅಂತ ಹೇಳ್ತಾರೆ. ಆ ಕಲಿಕೆ ದಿನಗಳನ್ನ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ? ನರ್ಮದಾ ಆಂಟಿ ತುಂಬಾ ಸುಲಭವಾದ, ತುಂಬಾ ಜೋಕ್ ಮಾಡೋರು. ಬೆಳಗ್ಗೆ 7:30 ಹೋದ್ರೆ 9:30 ತನಕ ಚೆನ್ನಾಗಿ ಡಾನ್ಸ್ ಮಾಡ್ಸೋರು. ಆಮೇಲೆ ತುಂಬಾ ತೊಂದರೆ ಯಾವ ವಿಚಾರಕ್ಕೂ ಇಲ್ಲ, ಏನ್ ಬೇಕೋ ಮಾಡ್ಕೊಂಡ್ ಬಿಟ್ಬಿಡೋರು. ಆಮೇಲೆ ನಾನು ಕಲಾನಿಧಿ ನಾರಾಯಣ್ ಅಂತ ಚೆನ್ನೈಲಿ ಅವ್ರ ಹತ್ರನೂ ಅಭಿನಯ ಕಲಿತೆ. ಆಮೇಲೆ ಕಾರ್ಯಕ್ರಮ ಮಾಡಿದೆ ತುಂಬಾ ಡಾನ್ಸರ್ಸ್ ಜೊತೆಗೆ, ಸ್ವಪ್ನ ಸುಂದರಿ, ಪದ್ಮಿನಿ ರವಿ, ಪತ್ಯವ ಪ್ರಹ್ಲಾದ್, ಹೀಗೆ ಸುಮಾರು ಮಾಡ್ತಾ ಕಲಿತೀವಲ್ವಾ. ನನ್ಗಿಂತ ಮೇಲಿದ್ದವರು ಸೀನಿಯರ್ಸ್, ತುಂಬಾ ವರ್ಷ ಕೃಷಿ ಮಾಡಿದವರು, ಅವ್ರ ಜೊತೆಗೆ ಮಾಡುವಾಗ್ಲೇ ನಂಗೆ ಸಾಕಷ್ಟು ಕಲಿಕೆ ಆಯ್ತು. ನಮ್ ಟೀಚರ್ ಹತ್ರ ಕಲಿಕೆ ಒಂದು, ಆಮೇಲೆ ಪ್ರತಿ ಕಾರ್ಯಕ್ರಮ ಮಾಡಿದಾಗ್ಲೂ ಒಂದ್ ಕಲಿಕೆ. ಆಮೇಲೆ ಇನ್ನೊಂದು ಆರ್ಟಿಸ್ಟ್ ಜೊತೆ ಮಾಡುವಾಗ ಇವ್ರು ಎಷ್ಟ್ ಚೆನ್ನಾಗಿ ಮಾಡ್ತಾರೆ, ಇವ್ರು ಏನೇನ್ ತಿಳ್ಕೊಂಡಿದ್ದಾರೆ, ಇವ್ರು ಹಿಂಗ್ ಯೋಚನೆ ಮಾಡ್ತಾರೆ. ನಮ್ದು ಸ್ವಲ್ಪ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರಿಂದ ಇದನ್ನ ಹೆಂಗ್ ವಿಜುವಲೈಸ್ ಮಾಡ್ತಾರೆ, ಹೌ ದೇ ಆರ್ ಸಕ್ಸಸ್ಫುಲ್, ಹೌ ಅವ್ರ ಡಾನ್ಸ್ ಯಾಕೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಒಂಥರ ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಲ್ವಾ. ಅದೆಲ್ಲ ಒಂದೊಂದ್ ಎಳೆ ಸೇರ್ಕೊಂಡು ನಂದು ಹಗ್ಗ ಸ್ವಲ್ಪ ಸ್ಟ್ರಾಂಗ್ ಆಯ್ತು. ಇದಕ್ಕೆ ನಾನು 108 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಇದು ಹೆಲ್ಪ್ ಮಾಡಿದ್ದಕ್ಕೆ. ನಿಮ್ಮ ಸ್ಟೇಜ್ ಪರ್ಫಾರ್ಮೆನ್ಸ್ ನಲ್ಲಿ ಯಾವ್ದಾರ ಅಂದ್ರೆ ಹಾಸ್ಯ ಪ್ರಸಂಗಗಳು ಏನಾರು ಹಂಚ್ಕೋಬಹುದು? ಹಾಸ್ಯ ಪ್ರಸಂಗಗಳು ತುಂಬಾ ಇರುತ್ತೆ, ಅದನ್ನೇ ಒಂದ್ ಎಪಿಸೋಡ್ ಮಾಡ್ಬೇಕಾಗತ್ತೆ. ಸೊ ಒಂದ್ ಹೇಳ್ಬೇಕು ಅಂದ್ರೆ ಇಲ್ಲೇ ಕುಚಲಾಂಬ ಚೌಟ್ರಿ ನಾವೆಲ್ಲ ಒಂದ್ 5-6 ಜನ ಮಾಡಿದ್ವಿ. ಸ್ಟೇಜ್ ಸ್ವಲ್ಪ ಪುಟ್ಟದಾಗಿತ್ತು, ನಾನು ಉದ್ದ ಇದ್ರಿಂದ ನಾನು ಯಾವಾಗ್ಲೂ ಹಿಂದೆನೆ ಇರುವೆ. ಸೊ ನನ್ ಕೊಲೀಗ್ಸ್ ಇಬ್ರು ಡಾನ್ಸ್ ಮಾಡ್ಕೊಂಡ್ ಬಂದ್ರೆ ಅಯ್ಯೋ ಹೊಡಿತಾರೆ ಅಂತ ಅನ್ಕೊಂಡು ಇಬ್ರು ಹೊಡ್ಬಿಟ್ಟು ಬಿದ್ಬಿಟ್ರು. ಒಬ್ರು ಕಾರ್ಪೆಟ್ ಸರಿ ಮಾಡ್ತಾ ಇದ್ರು, ತುಂಬಾ ನಗು ಬಂತು. ಗ್ರೀನ್ ರೂಮ್ ಹೋಗಿ ನಗ್ತಾ ಇದ್ದೆ, ಅವ್ರು ಬಂದ್ ಬೈದ್ರು, ಡಾಕ್ಟರ್ ಅಂತೆ ಹ್ಯುಮ್ಯಾನಿಟಿನೇ ಇಲ್ಲ. ಯಾಕೆಂದ್ರೆ ಒಂದ್ ಕಾಮಿಡಿ ಆದಾಗ ಯು ಫರ್ಗೆಟ್ ವಾಟ್ ಯು ಆರ್ ಅಲ್ವಾ, ಒಂದ್ ಇನ್ನೋಸೆನ್ಸ್ ನಗು, ಸ್ಟೇಜ್ ಅಲ್ಲೇ ನಗು ಬಂದ್ಬಿಡ್ತು. ನಾನು ಒಳಗಡೆ ಹೋದ್ಮೇಲೆ ಅವ್ರು ಬಂದ್ ತುಂಬಾ ವಿಚಾರ, ನಾ ಮಾಡಿದ್ ತಪ್ಪು, ಬಟ್ ಆದ್ರೂ ಆ ಟೈಮಲ್ಲಿ ಆಗಿದ್ದು. ಅಂದ್ರೆ ನಾವು ವೇದಿಕೆಯಲ್ಲಿ ಅಂತ ಹೇಳಿದಾಗ ಅನಿರೀಕ್ಷಿತವಾಗಿ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ. ಅಂದ್ರೆ ನಾವು ತಿಳ್ಕೊಂಡು ಹೋಗೋದೊಂದು, ಅಲ್ಲಿ ಆಗೋದೇ ಇನ್ನೊಂದು ಅನ್ನೋ ತರ ಆಗುತ್ತೆ.
ಈಗ ಹಾಡುಗಾರರಿಗೆ ಚೀಟಿ ಬರೋದು ಸಾಮಾನ್ಯ, ಅವ್ರಿಗೆ ಎಡವಟ್ಟಾಗೋದು ಅಲ್ಲಿ ಚೀಟಿ ಬಂದಾಗ. ಹಾಗೆ ನಿಮ್ಮ ಅಂದ್ರೆ ಸಮಸ್ಯೆಗಳು ಅಂದ್ರೆ ಈಗ ನೀವು ಇಬ್ರು ಒಟ್ಟಿಗೆ ಮಾಡ್ತಿದ್ದೀರಾ ಅಥವಾ ಗ್ರೂಪ್ ಆಗಿ ಮಾಡ್ತೀರಾ ಅಂದಾಗ ನಿಮ್ಮಲ್ಲಿ ಕೋಆರ್ಡಿನೇಷನ್ ಬರಕ್ ನೀವು ಮೊದಲೇ ಅಭ್ಯಾಸ ಮಾಡಬೇಕು. ಆದ್ರೂ ಸ್ಟೇಜ್ ಅಲ್ಲಿ ತುಂಬಾ ಪರಿಚಯತೆ ಮಾಡೋದು ಸಾಕಷ್ಟು ಆಭಾಸಗಳು ಆಗಿರುತ್ತೆ. ಹೀಗೆ ನಾವು ಒಂದ್ ಯಾವ್ದೋ ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ರಾಮಾಯಣದ್ದೇನೋ. ಸೊ ನಾನ್ ರಾವಣ, ನನ್ ಫ್ರೆಂಡ್ ಒಬ್ಬ ಜಟಾಯುವಾಗಿ ಬರ್ಬೇಕಿತ್ತು ಹೊಡೆದಾಡಕ್ಕೆ ಅಂತ. ನಾನ್ ನೋಡ್ತಾ ಇದೀನಿ, ಅವ್ನ್ ಬರ್ತಾನೆ ಇಲ್ಲ ಸೈಡ್ ವಿಂಗ್ ಅಲ್ಲಿ, ನಾ ಬರಲ್ಲ ಅಂತ ಅವ್ನು ಇನ್ನೇನಕ್ಕೂ ಅಪ್ಸೆಟ್ ಆಗೋಗಿತ್ತು. ನಾನೇ ಜಟಾಯು ನಾನೇ ರಾವಣ ಅಂತ ಮಾಡ್ಕೊಂಡು ಹೋದ. ಅಂದ್ರೆ ಆ ಸಮಯೋಚಿತವಾಗಿ ಒಂದು 3 ಡೈಮೆನ್ಷನ್ ಯೋಚನೆ ಮಾಡಿದೆ, ಅವಧಾನಕ್ಕಲ್ಲೇ ಇಲ್ಲಿ ಹಾಡ್ ಕೇಳ್ತಾ ಇರೋದು, ಜನ ನೋಡ್ತಾ ಇರೋದು, ಅಲ್ಲಿ ಏನಾಗ್ತದೆ ನೋಡೋದು, ಆಮೇಲೆ ಏನಾಗುತ್ತೋ ಅದ್ ಮಾಡೋದು ಅಂತ. ಅಂದ್ರೆ ಎಲ್ರಿಗೂ ದಕ್ಕಲ್ಲ ಒಂದೊಂದ್ಸಲ, ಕೆಲವು ಸಲ ಆಭಾಸ ಆಗತ್ತೆ. ನಮ್ಗೆ ಅಂತ ಆಭಾಸ ಇಲ್ಲ. ನಮ್ಮ ಲಿಮಿಟೇಷನ್ಸ್ ಏನಿದ್ರು ಸ್ಟೇಜ್ ಅಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಹೆಂಗೋ ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ, ನಿಮಗೆ ಎರಡೆರಡು ಪಾತ್ರ ನಿರ್ವಹಿಸ್ಬೇಕು ಅಂದ್ರೂ ಅದ್ರ ಬಗ್ಗೆ ಜ್ಞಾನ ಇರೋದು ಅತಿ ಮುಖ್ಯ. ಹೌದು, ಅದು ಸಂಸ್ಕೃತ ಕಲಿಕೆದಕ್ಕೆ ಒಂಚೂರು ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಸಂಸ್ಕೃತ ಓದಾಗ ಒಂದ್ ಸ್ವಲ್ಪ ನಮ್ದು ಕಾವ್ಯಗಳು ಒಂಚೂರು ಚೂರು ಪರಿಚಯ ಇರ್ತದೆ. ತುಂಬಾ ಡೀಪ್ ಅಲ್ದೆ ಹೋದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಿರುತ್ತೆ. ಸೊ ನಮ್ ಸಂಸ್ಕೃತ ಮೇಷ್ಟ್ರಿಗಳಿಗೆಲ್ಲ ಪಂಡಿತರಿಗೆಲ್ಲ ನಾನು ಸಾಕಷ್ಟು ನಮಸ್ಕಾರ ಹೇಳ್ಬೇಕು. ಅವಾಗೆಲ್ಲ ಸಂಸ್ಕೃತ ಹೋಗುವಾಗ ಬಿಡಿಸ್ಬಿಟ್ರು ಹೈಸ್ಕೂಲ್ ಆದ್ಮೇಲೆ, ನೀನ್ ಬರೀ ಶ್ರಾದ್ದ ಮಾಡ್ಸಕ್ ಹೋಗ್ಬೇಕಾದ್ರೆ ಸಂಸ್ಕೃತ ಬೇಡ ಬಿಟ್ಬಿಡು ಅಂತ. ಬಟ್ ಈಗ ನಾನ್ ಐ ಟೀಚ್ ಎ ಲಾಟ್, ನನ್ನ ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ. ಈಗ ಸಂಸ್ಕೃತ ಕಲ್ತಿದ್ದು ಲಾಭ ಇವಾಗ ಅನ್ಸುತ್ತೆ. ಎಲ್ಲ ಸಂಸ್ಕೃತ ಎಲ್ಲೋ ಮೆಮೊರಿ ಪವರಿಗೆ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ, ಯಾಕಂದ್ರೆ ಎಲ್ಲದೂ ನೆನಪಲ್ಲೇ ಉಳಿಯುವಂತದ್ದಲ್ಲ. ಅಂದ್ರೆ ಒಂದ್ಸಲ ಮರ್ತ್ಕೋದೀವಿ, ಅಷ್ಟೊಂದು ಹೇಳಕ್ ಆಗಲ್ಲ. ಬಟ್ ಓದಿದ್ ಒಂದು ಆನಂದ ಒಂದಿರುತ್ತೆ, ಅದ್ ಗ್ಯಾರಂಟಿ. ಹೌದು. ನಿಮ್ಮ ನಂತರದ ಅಂದ್ರೆ ನೀವು ಸೀರಿಯಸ್ ಆಗಿ ಪ್ರೊಫೆಷನಲ್ ಬಂದಿದ್ದು 30ರ ನಂತರ, 30ನೇ ವಯಸ್ಸಿನ ನಂತರ ನೀವು ಅದನ್ನ ಅಭ್ಯಾಸ ಮಾಡ್ತೀರಿ. ಎಲ್ಲ ಡಾನ್ಸ್ ಬಿಡೋ ಹೊತ್ತಿಗೆ ನಾ ಸೀರಿಯಸ್ ಆದೆ. ಅದೇ ಆಗ ಅಂದ್ರೆ 30 ಅಂತ ಬಂದಾಗ ನನಗೆ ನಾವು ಹೇಗೆ ಅಂತ ಹೇಳಿದ್ರೆ ಒಂದು ಸಾಮಾನ್ಯ 28-29 ಒಂದು ಜಾಬ್ ನಲ್ಲಿ ಸೆಟ್ಲ್ ಆಗಿರ್ತೇವೆ. ಇನ್ನು ಈ ಜಾಬ್ ನಲ್ಲಿ ಆಯ್ತಪ್ಪ ನಾನು ಸೆಟ್ಲ್ ಆದೆ, ಹೆಚ್ಚು ಅಂದ್ರೆ ಕಂಪನಿ ಚೇಂಜ್ ಮಾಡ್ತೀನಿ, ನನ್ನ ಸ್ಯಾಲರಿನ ಇನ್ಕ್ರೀಸ್ ಮಾಡ್ಕೊಳಕ್ ನೋಡ್ತೀನಿ ಅನ್ನೋರೇ ಹೆಚ್ಚಿನ ಜನ ಇರುವಾಗ ನಾವು ಹೇಗೆ ಅಂತ ಹೇಳಿದ್ರೆ ಹೊಸದು ಕಲಿತೀವಿ ಅಂದ್ರೂ ನನ್ನ ಕ್ಷೇತ್ರದಲ್ಲಿ ಏನೋ ಒಂದು ಕಲಿತೇನೆ ಅಂತ ಇರ್ತದೆ. ನೀವು ಅದಲ್ಲ, ಭರತನಾಟ್ಯಂ ಕಲಿತಾ ಬಂದಿದ್ರಿ, ಅದೆಲ್ಲ ಒಂದ್ ಕಡೆ ನೀವೇ ಹೇಳುವ ಹಾಗೆ ಒಂಟೆ ಒಳಗಡೆ ಪ್ರವೇಶ ಏನು ಚಳಿಯ ಬಂತ ಒಳಗಡೆ ಹೋಗುತ್ತಾ ಆ ಕತೆ ನೀವು ಹೇಳ್ತೀರಾ. ನಂದು ಹಾಗೆ ಸ್ವಲ್ಪ ಬಂದು ಸಂಪೂರ್ಣವಾಗಿ ನಾನು ಅದಕ್ಕೆ ತೊಡಕೊಂಡೆ ಅಂತ. 30ನೇ ವರ್ಷ ಆದ ನಂತರ ನಾನಿಲ್ಲ ಇದನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ ಅನ್ನೋ ರೀತಿ ಹೋಗಿದ್ದು ಹೇಗೆ ಅದು ಆ ಮನಸ್ಸು? ನಾನು ಬೆಂಗಳೂರಿರೋ ತನಕ ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದೆ, ಬಿಟ್ಟಿರ್ಲಿಲ್ಲ. ಅಂದ್ರೆ 100 ಭಾಗದಿಂದ ಒಂದು 80-90-50% ಆತರ ಆಗ್ತಾ ಬಂತಷ್ಟೇ. ಆಮೇಲೆ ನಾನು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಕ್ಕ ಭಾವನ ಜೊತೆ ಇದ್ದೆ. ಸೊ ನನ್ಗೆ ಸಂಸಾರದ ಭಾರ ಏನು ಇರಲಿಲ್ಲ. ನಾನಾದ್ರೂ ಒಂಟಿ, ನನ್ನ ಜೀವನ ನಾ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕು, ಮದುವೆಗಿದ್ದೆ ಬೇಡ ಅಂತ ನಾ ಇದ್ದವನು. ಆದ್ರಿಂದ ನಾನು ಏನೇ ಡಿಸಿಷನ್ ತಗೊಂಡ್ರು ಇನ್ಯಾರಿಗೂ ಎಫೆಕ್ಟ್ ಆಗ್ತಿರ್ಲಿಲ್ಲ. ಅದ್ರ ಒಳಿತು ಕೆಡತೆಲ್ಲ ನಂಗೊಬ್ಬಂಗೆ ಸೀಮಿತ ಆಗೋದು. ಅದನ್ನ ನಂಗೇನು ಅಷ್ಟು ತೊಂದ್ರೆ ಅನ್ಸ್ಲಿಲ್ಲ. ಯಾಕೆಂದ್ರೆ ಮನೇಲಿ ಹೋದಾಗ ಚೆನ್ನಾಗಿ ಬಿಸಿಯಾಗಿ ಊಟ ರುಚಿಯಾಗಿ ಸಿಗೋದು, ಅಕ್ಕ ಭಾವ ಚೆನ್ನಾಗಿ ನೋಡ್ಕೊಳ್ಳೋರು. ನಮ್ ಭಾವ ಹೇಳೋರು ನಂಗೆ ಮೊದಲು ಇವನೇ ಡೌರಿ ಅಂತ. ಸೊ ಅದು ಚೆನ್ನಾಗಿತ್ತು. ಆಮೇಲೆ ಹೊರಗಡೆ ಪ್ರೋಗ್ರಾಮ್ ಹೋಗಿ ಬಂದ್ರು ಅಲ್ಲೂ ಚೆನ್ನಾಗಿತ್ತು. ಹೀಗಾಗಿ ನಮ್ಮ ಸೋದರ ಮಾವರಲ್ಲಿ ನಮ್ಮ ಅಕ್ಕಂಗೆ ಬೈಯೋರು, ನೀ ಇಟ್ಕೊಂಡ್ಬಿಟ್ಟಿದ ಅದಕ್ಕೆ ಅವ್ನು ಮದುವೆ ಮಾಡ್ಕೋತಿಲ್ಲ ಅಂತ. ನಾನು ಐ ಥಾಟ್ ನನ್ ಜೀವನ ನಾನು ಎಂಜಾಯ್ ಮಾಡ್ಬೇಕು. ಯಾಕೆಂದ್ರೆ ಮದ್ವೆನೂ ಒಂದ್ ಜವಾಬ್ದಾರಿ ಅಲ್ವಾ, ಸಂಬಡಿ ಎಲ್ಸ್ ಇಸ್ ಡಿಪೆಂಡೆಂಟ್ ಆನ್ ಯು ಹ್ಯಾವ್ ಟು ಡೂ ಅಂತ. ನಾನ್ ಬೇಡ, ನನ್ ಸ್ವಾರ್ಥಿಯಾಗಿ ನನ್ ಜೀವನ ನಾನು ಎಷ್ಟಾಗುತ್ತೋ ಹಂಗೆ ಐ ಎಂಜಾಯ್ ಅಂತ ಆತರ ಇದ್ದೆ. ಆಮೇಲೆ ಒಂದ್ 40 ಆದ್ಮೇಲೆ ದೆನ್ ಅವಾಗ ಯೋಚನೆ ಮಾಡಿದೆ, ಇಷ್ಟೆಲ್ಲ ಮಾಡಾಯ್ತು, ಈಗ ನಾವು ತೆಪ್ಪಗೆ ಒಂದ್ ಕಡೆ ಕೂತ್ಕೋಬಹುದು ಅಂತ. ದೆನ್ ಐ ಫೌಂಡ್ ಎ ವಂಡರ್ಫುಲ್ ಪಾರ್ಟ್ನರ್, ಡಾಕ್ಟರ್ ನೀಲಾ ಅಂತ. ನನ್ನ ಇಲ್ಲಿ ವೈದ್ಯಕೀಯ ಸಮೂಹದಲ್ಲೇ ಇದ್ದರು, ಬಟ್ ಅವ್ರು ಅಮೆರಿಕಲ್ಲಿದ್ರು. ಸೊ ನಮ್ಮೊಬ್ಬರು ಫ್ರೆಂಡ್ ಇಬ್ರು ಹತ್ರ ತಂದಾಗ ಸೊ ನಾವು ಫಸ್ಟ್ ಎಲ್ಲ ನಕ್ವಿ, ಇವನ್ ನೋಡ್ತೀಯಾನೆ ಅಂತ. ಆಮೇಲೆ 6 ತಿಂಗಳಾದ್ಮೇಲೆ ಯಾಕೆ ಆಗ್ಬಾರ್ದು ಅಂತ. ಆಮೇಲೆ ನಾನು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗೋ ನಿರ್ಧಾರ ಮಾಡ್ಕೊಂಡು ಅಲ್ಲಿ ಹೋದೆ. ಈ ಅಂದ್ರೆ ಫಸ್ಟ್ ನಿಮ್ಮ 10 years ಇದೆಯಲ್ಲ, 30 to 40, ಈ ಮಧ್ಯದಲ್ಲಿ ನಾವು ಭಾರತದಲ್ಲೇ ಇದ್ದು ಪರ್ಫಾರ್ಮೆನ್ಸ್ ಗಳನ್ನ ಭಾರತ ಅಲ್ಲದೆ ಎಲ್ಲ ಕಡೆ ತಿರುಗಿ ಬೇಕಾದಷ್ಟು ಜನ ಕರೆದ್ರು. ನೈಸ್ ಆಫ್ ದೆಮ್. ಸೊ ಯಾಕೆಂದ್ರೆ ಡಾನ್ಸ್ ಅಲ್ಲಿ ಅಂದ್ರೆ ಯಾರೋ ಟಿಕೆಟ್ ಕೊಡ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ, ಯಾರ್ದೋ ಮಲ್ಲಿ ಊಟ ಹಾಕ್ತಾರೆ, ಯಾರೋ ಆರ್ಗನೈಸ್ ಮಾಡ್ತಾರೆ, ಒಂಥರ ಫುಲ್ ಪರಭಾರೆ.
ಬಟ್ ಅದು ತುಂಬಾ ವರ್ಷ ಎಂಜಾಯ್ ಮಾಡಿದೆ. ಅಂದ್ರೆ ಒಂಥರ ಅದೃಷ್ಟ ಚೆನ್ನಾಗಿದ್ರೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತಲ್ವಾ. ಹಿಂಗೆ ಸಿಕ್ಕೋರೆಲ್ಲ ಒಳ್ಳೆಯವರೇನೆ, ಎಲ್ಲ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದೇಶ ನೋಡಿದ್ದಾಯ್ತು. ದೇಶ ಅಲ್ಲದೆ ನಮ್ಮ ದೇಶದಲ್ಲೂ ಎಲ್ಲಾ ಸ್ಟೇಟು, ಬೇರೆ ಕಡೆ ಹಳ್ಳಿಗಳು ಆತರ ನೋಡೋ ಭಾಗ್ಯನೂ ಇತ್ತು. ಚೆನ್ನಾಗಿತ್ತು. ಒಂಥರ ದೇಶೀಯದ ಪರ್ಯಟನ, ಅಂತಾರಾಷ್ಟ್ರೀಯ ಪರ್ಯಟನ ಎಲ್ಲ ಆಯ್ತು. ಈ ಅಂದ್ರೆ ನಿಮ್ಮ ಜರ್ನಿಯನ್ನ ನಾವೀಗ ಮೈಸೂರು, ಬೆಂಗಳೂರು ಇಲ್ಲಿ ಕಲಿಕೆ ಎಲ್ಲ ಆಯ್ತು. ಅಮೆರಿಕಾಗೆ ನೀವು ಈಗ ಸೆಟ್ಲ್ ಆಗಿರೋದು ಮದುವೆ ಆದ ನಂತರ. ಅಲ್ಲಿವರೆಗೆ ನಿಮ್ಮ ಅಂದ್ರೆ ಇದರಲ್ಲಿ ಇತ್ತು ಟ್ರಾವೆಲಿಂಗ್, ಅಂದ್ರೆ ಭರತನಾಟ್ಯ ಇದಕ್ಕೋಸ್ಕರ ವಾಪಸ್ ಬಾ ಇಲ್ಲಿಗೆ ತಾನೆ. ಈಗ ಅಲ್ಲಿ ಹೇಗಿದೆ ಅಂತ, ಅಲ್ಲಿ ನೀವು ಶಿಕ್ಷಣವನ್ನು ಮಾಡ್ತಿದ್ದೀರಾ, ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ? ಹೌದು. ಅಲ್ಲಿ ಹೋದ್ಮೇಲೆ ಅದೊಂದು ಪ್ರಶ್ನೆ ಐತಿ, ಎಲ್ಲಾರು ಅಲ್ಲಿ ಮತ್ತೆ ಎಕ್ಸಾಮ್ ತಗೊಂಡು ಮತ್ತೆ ರೆಸಿಡೆನ್ಸ್ ಎಲ್ಲ ಮಾಡೋದು ಅಂತ. ನಾನು ಇನ್ನೊಂದು ಪರೀಕ್ಷೆ ತಗೊಳ್ದ ಜೀವನದಲ್ಲಿ ಸಾಕು ಅಂತ ನನ್ನ ವೈಫ್ ಹೇಳಿದ್ದೆ. ನಮ್ಮ ಮನೇಲೆ ಕೂದಿರ್ತೀನಿ, ಏನು ಮಾಡಲ್ಲ ಅಂತ. ಹಾಗೆ ನಾನು ಯೋಗ ನನ್ನ ಜೀವನದಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಅಂಗ. ಆಕ್ಚುಲ್ ಆಗಿ ನಾ ಡಾನ್ಸ್ ಮಾಡಿ ಸ್ವಲ್ಪ ವರ್ಷಕ್ಕೆ ಯಾವಾಗಲೂ ಒಂದು ಪ್ರೋಗ್ರಾಮ್ ಹಚ್ಚಿ ನಂಗೆ ಬೆನ್ನೋವು ಬಂದಿತ್ತು. ಅವಾಗ ನಾ ತುಂಬಾ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳಕ್ಕೆಲ್ಲ ಇಷ್ಟ ಇರಲಿಲ್ಲ. ಅದಕ್ಕೆ ಯೋಗ ನೋಡೋಣ ಅಂತ ನನ್ನ ನೆಬ್ಯೂ ಸಂದೀಪ್ ಅಂತಿದ್ದಾನೆ, ಅವ್ನು ಹೇಳ್ದೆ ಯಾವ್ದಾದ್ರು ಯೋಗ ಟೀಚರ್ ಹುಡ್ಕೊಂಬ ಅಂತ. ಅವ್ನು ಹೋಗಿ HS ಅರುಣ್ ಅಂತ ಪ್ರಶಾಂತ್ ಯೋಗ ಅಷ್ಟೇ ನಡೆಸ್ತಾರೆ ಜಯನಗರ್ 4th ಬ್ಲಾಕ್ ಅಲ್ಲಿ. ಅವ್ರ ಹತ್ರ ಹೋಗಿ 2 ವಾರ ಹೊರಟಾಯ್ತು. ಅವಾಗ ನಂಗೆ ಅನಿಸ್ತು ಇದೆಂತ ಮಹತ್ವವಾದ ಕಲೆ, ಎಷ್ಟೊಂದ್ ಜನ ಒದ್ದಾಡ್ಕೋತೀವಿ, ಬಟ್ ಎಷ್ಟು ಸಹಾಯ ಆಗತ್ತೆ ಅಂತ. ಅವಾಗ ನಂಗೆ ಯೋಗದಲ್ಲೂ ತುಂಬಾ ಇಂಟ್ರೆಸ್ಟ್ ಬಂತು. ಯೋಗ ಒಂದು ಆಸನದ್ದು, ಅದಲ್ಲದೆ ಯೋಗ ಆಸ್ ಎ ಸೈನ್ಸ್, ಇಟ್ಸ್ ಎ ವೆರಿ ಡೀಪ್ ಫಿಲಾಸಫಿ. ಸೊ ಜೀವನದ ಮಾರ್ಗದರ್ಶನ ಹೆಂಗಿರ್ಬೋದು ಒಂದ್ ಮನುಷ್ಯಂಗೆ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಯೋಗದ ಬಗ್ಗೆನೂ ಸ್ವಲ್ಪ ಓದಿ ತಿಳ್ಕೊಂಡೆ ಸಾಕಷ್ಟು. ಈಗ ಯೋಗ ನನ್ನ ಜೀವನದ ಅವಿಭಾಜ್ಯ ಅಂಗ. ನೀವು ಕೇಳಿದ್ರೆ ಯಾವ್ದು ನಿಮ್ಗೆ ಅತಿ ಪ್ರಿಯ ಅಂದ್ರೆ ಫಸ್ಟ್ ಯೋಗ, ಆಮೇಲೆ ಡಾನ್ಸು, ಆಮೇಲೆ ವೈದ್ಯಕೀಯ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟೊಂದು ಜೀವನಕ್ಕೆ ಮೀನಿಂಗ್ಫುಲ್ ಪಾತ್ ಟು ಲೈಫ್. ಅಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ಸ್ವಲ್ಪನಾರು ಯೋಗ ಮಾಡಿ, ಯೋಗದ ಬಗ್ಗೆ ತಿಳ್ಕೊಳ್ಳಿ. ಓದಕ್ಕಿಂತಾನು ಯಾರು ಉಪನ್ಯಾಸ ಕಣಾರು ತಿಳ್ಕೊಳ್ಳಿ. ನಮ್ಗೆ ವಾಟ್ ವಿ ಹ್ಯಾವ್ ಇಸ್ ಗೋಲ್ಡ್ ವಿತ್ ಅಸ್, ನಾವೆಲ್ಲೋ ಹೊರಗಡೆ ಹುಡ್ಕೋಬದ್ಲು ಅಂತ. ಸೊ ಅಲ್ಲಿ ಹೋದಾಗ ಒಂದು ಯೋಗ ವರ್ಕ್ಶಾಪ್ ಮಾಡಿದೆ. ಅಲ್ಲಿದ್ ಯೋಗ ಟೀಚರ್ ಒಬ್ರು ಕೇಳಿದ್ರು, ಇಲ್ಲಿ ನಾವು ಇರೋದು ಸ್ಯಾನ್ ಆಂಟೋನಿಯೋ ಅಂತ ಊರಲ್ಲಿ, ಟೆಕ್ಸಸ್ ಅಲ್ಲಿ. ಇಲ್ಲೆಲ್ಲರೂ ಟೀಚರ್ ಸರ್ಟಿಫಿಕೇಶನ್ಗೆ ಬೇರೆ ಊರಿಗೆ ಹೋಗ್ತಾರೆ, ಇಲ್ಲಿ ಯಾವ್ದು ಸ್ಕೂಲೇ ಇಲ್ಲ, ನಮ್ಮೂರಲ್ಲಿ ಶುರು ಮಾಡೋಣ ಅಂತ ಹೆಲ್ಪ್ ಮಾಡ್ತೀಯಾ ಅಂತ. ನಾನಂದ್ರೆ ಟೀಚಿಂಗ್ ಏನ್ ಬೇಕಾದ್ರೆ ಮಾಡ್ತೀನಿ, ಮ್ಯಾನೇಜ್ಮೆಂಟ್ ನಂಗೆ ಹೇಳ್ಬೇಡಿ, ಹಾಗೆ ನಂಗೆ ಒಂದು ಮ್ಯಾನೇಜ್ಮೆಂಟೇ ಇಷ್ಟ ಇಲ್ಲ ಅಂತ. ಸೊ ಅವ್ರು ಇಲ್ಲ ಅದೆಲ್ಲ ನಾ ಮಾಡ್ತೀನಿ ಅಂತಂದ್ರು. ಸೊ ನಾ ಹೋಗಿ 1 ವರ್ಷಕ್ಕೆ ಆ ಊರಲ್ಲೇ ಒಬ್ರು ಎಸ್ತರ್ ವೆಕ್ಸರ್ ಅಂತ, ತುಂಬಾ ವರ್ಷದಿಂದ ಒಬ್ಬರೇ ಯೋಗ ಮಾಡೋರು ಅಂತ, ಅವ್ರ ಹೆಸರಲ್ಲಿ ನಡೆಸ್ಬಿಟ್ಟು ವರ್ಷಕ್ಕೆ 15-20 ಜನ ಗ್ರಾಜುಯೇಟ್ಸ್ ಹತ್ರ 10 ವರ್ಷ ಟೀಚ್ ಮಾಡಿ ಆಮೇಲೆ ಬಿಟ್ಬಿಟ್ಟು ಈಗ ಬೇರೆಯವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತ. ಸೊ ಸುಮಾರು ಜನ ಹರಡ್ತು ಯೋಗ ಅಲ್ಲಿ. ಈಗ ನಮ್ಮ ಮೇಷ್ಟ್ರ ಇಲ್ಲಿಂದ ಅರುಣ್ ಅವರೇ ಅಮೆರಿಕಾಗ್ ಬಂದಾಗ ಸ್ಯಾನ್ ಆಂಟೋನಿಯೋಗೆ ಬಂದು ವರ್ಕ್ಶಾಪ್ ಮಾಡಿ ನಮ್ಮನೇಲೇ ಇರ್ತಾರೆ. ಹೇಳ್ತಾ ಇರ್ತೀನಿ, ಕಲಿಗಾಲ ಟೀಚರೇ ಸ್ಟೂಡೆಂಟ್ ಮನೆಗೆ ಬರೋಂಗಾಯ್ತು ಅಂತ. ಸೊ ಹೀಗಾಗ್ಬಿಟ್ಟು ಯೋಗ ಹೇಳ್ಕೊಡ್ತೀನಿ. ಹಾಗೆ ನೃತ್ಯಾಭ್ಯಾಸ ಒಂದು ಶಾಲೆ, ಕಾವೇರಿ ನಾಟ್ಯ ಯೋಗ ಅಂತ, ಯೋಗ ಮತ್ತೆ ನಾಟ್ಯ 2 ಹೇಳ್ಕೊಡೋದು. ಸುಮಾರು ಜನ ಮಕ್ಕಳು ಸೇರ್ಕೊಂಡಿದ್ದಾರೆ, 100 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಒಂದು 92 ಅರಂಗೇಟ್ರಂಗಳು ಆಗಿದೆ. ಸೊ ಹೀಗಾಗ್ಬಿಟ್ಟು ಅದೇ ಒಂದ್ ಬೀಜ ನೆಟ್ರೆ ಒಂದ್ ಗಿಡ ಮರ ಬೆಳ್ಕೋತಲ್ಲ, ಹಂಗೆ ಬೆಳ್ಕೊಂಡಿದೆ. ಒಂಥರ ಸಂತೋಷನೂ ತಂದಿದೆ. ಈಗ ಡಾನ್ಸ್ ಹೆಂಗೆ ಅಂದ್ರೆ ನಾವು ಕೂತ್ ಕಡೆ ಮಕ್ಳು ಬರ್ತಾರೆ. ಸೊ ಒಂಥರ ಅವ್ರಗಳ ಜೀವನ ರೂಪಿಸಕ್ಕೂ ಒಂದು ಡಾನ್ಸ್ ಒಂದೇ ಅಲ್ಲ, ಒಂದು ಬಿಹೇವಿಯರ್, ಒಂದು ಸಂತೋಷವಾಗಿರೋದು. ಸೊ ಯಾವ್ದೋ ಮಗು ತುಂಬಾ ಕೆಂಪ್ ಮಾಡ್ಕೊಂಡು ತುಂಬಾ ಓದೋದೇ, ಸುಮ್ನೆ ಕೂತ್ಕೋ ಪರವಾಗಿಲ್ಲ ಅಂತ, ಏನೋ ಒಂಥರ ನಮ್ಗೆಲ್ಲ ನಮ್ ದೊಡ್ಡವ್ರು ನಮ್ನ ಹೆಂಗ್ ನೋಡ್ಕೊಂಡ್ರು, ನಮ್ ಮಕ್ಳು ನಾವ್ ಹಂಗ್ ನೋಡ್ಕೋತೀವಿ. ಅವ್ರ ಅಪ್ಪ ಅಮ್ಮಗೆ ಅದೇ ತುಂಬಾ ಸಂತೋಷ, ಅಯ್ಯೋ ಯಾರು ಹಿಂಗ್ ಮಾಡಲ್ಲ, ನೀವ್ ಎಷ್ಟು ಅಫೆಕ್ಷನೇಟ್ ಆಗಿದ್ದೀರಾ ಅಂತ. ನಾವು ಬೆಳೆದಿದ್ದ ಹಂಗೆ ನಮ್ಗೆ ಗೊತ್ತಿರದೆ ಅದೇ ರೀತಿ ಅಂತ ಅಲ್ಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಸಂಗೀತ, ಈ ಕಲೆಗಳು ಅಂತ ಬಂದಾಗ ಅದೆಲ್ಲೊಂದ್ ಕಡೆ ಜೀವನದಲ್ಲಿ ಒಂದು ಪಾರ್ಟ್ ಆಗಿದ್ರೆ, ಭಾಗವಾಗಿದ್ರೆ ನಮ್ಮ ಜೀವನಕ್ಕೆ ಅದೊಂದು ಒಳ್ಳೆ ಮಾರ್ಗವನ್ನು ತೋರಿಸುತ್ತೆ ಅನ್ನೋದು. ಇನ್ನೊಂದೇನು ಅಂದ್ರೆ ಈ ಕಲೆಗಳು ನಮಗೆಲ್ಲೊಂದ್ ಕಡೆ ವೈದ್ಯಕೀಯ ಚಿಕಿತ್ಸೆನೂ ಹೌದು. ಯಾಕಂದ್ರೆ ಸಂಗೀತವನ್ನು ಚಿಕಿತ್ಸೆಯಾಗಿ ನಾವು ನೋಡ್ತೇವೆ, ನೃತ್ಯವೂ ಅಷ್ಟೇ. ಎಲ್ಲೊಬ್ಬ ಮೆಂಟಲಿ ಇನ್ಬ್ಯಾಲೆನ್ಸ್ ಆಗಿದ್ದವನಿಗೆ ಆ ಸಂಗೀತ ನೃತ್ಯದ ಇದನ್ನು ನೋಡಿದಾಗ ನೀವು ಒಬ್ಬ ವೈದ್ಯರಾಗಿ ಅದನ್ನ ವೈದ್ಯಕೀಯ ದೃಷ್ಟಿಯಲ್ಲಿ ಹೇಗೆ ನೋಡ್ತೀರಾ ಅನ್ನೋದು ನನಗೆ. ಅದೇನು ಅಂದ್ರೆ ಒಂದು ಫೋಕಸ್ ಅಂತೀವಲ್ವಾ, ಮನಸ್ಸು ಒಂಥರ ಹೇಳ್ತಾರೆ, ಇಟ್ಸ್ ಲೈಕ್ ಎ ಮಂಕಿ, ಡ್ರಂಕನ್ ಮಂಕಿ ಬಿಟನ್ ಬೈ 1000 ಸ್ಕಾರ್ಪಿಯನ್ಸ್ ಅಂತ. ಕುಡಿತಾ ಇರುತ್ತೆ, ಇಲ್ಲಿ ಓಡುತ್ತೆ, ಅಲ್ಲೋಡುತ್ತೆ ಅಂತ. ನಾವ್ ಒಂದ್ ಕಲೆ ಅಂತ ಮಾಡಿದಾಗ ಒಂದ್ ಕಡೆ ಇರುತ್ತೆ. ಸಂಗೀತ ಹೇಳಿದಾಗ ಸಾಪಾಸ ಮಧ್ಯ ಅಲ್ಲಿ ಇರುತ್ತೆ, ಡಾನ್ಸ್ ಮಾಡಿ ಅದು
ಸಂಗೀತ ಡಾನ್ಸ್ ಅನ್ನೋದು ಒಂದು ನಿಮಿತ್ತ, ಬಟ್ ನಮ್ಮ ಮೈಂಡ್ ಫೋಕಸ್ ಆದಾಗ ನಮ್ಗೆ ಆರಾಮ ಸಿಗತ್ತೆ. ಈಗ ತುಂಬಾ ಟ್ರಾಫಿಕ್ ಇರುತ್ತೆ ಅನ್ಕೊಳ್ಳಿ, ಅದ್ ಬಿಟ್ಬಿಟ್ಟು ನಿಮ್ ಒಂದೇ ಕಾರ್ ಹೋದಂಗ್ ರಸ್ತೆನಲ್ಲಿ, ಅವಾಗ ಏನೋ ಒಂದು ಬರುತ್ತೆ, ಅದ್ ತಿಳ್ಕೊಳ್ಳೋದು ಕಷ್ಟ. ಒಂದ್ಸಲ ಗೊತ್ತಾದ ಜನಗಳು ಆ ಫೋಕಸ್ ನ ಧಾರಣ ಅಂತೀವಲ್ಲ ಅದ್ ಮಾಡ್ತಾರೆ. ಸೊ ಅದೇ ನಾ ಯೋಗದ ಬಗ್ಗೆ ಹೇಳಿದ್ರು. ಮಹತ್ವ ಏನು ಅಂದ್ರೆ ಎಲ್ಲ ಸಂಪತ್ತು ನಮ್ಮ ಅಂತರಂಗದಲ್ಲೇ ಇರುತ್ತೆ, ಅದನ್ನ ನಮ್ಮ ಮೈಂಡ್ ಎಲ್ಲ ಹೊರಗಡೆ ಇರುತ್ತೆ, ಕಣ್ಣು ಕಿವಿ ಎಲ್ಲ ಹೊರಗಡೆ ಹೋಗಿರ್ತಲ್ವಾ, ತಿರುಗಿಸ್ಕೊಳ್ಳೋದು ಗೊತ್ತಿರಲ್ಲ. ಅದಕ್ಕೆ ಒಂದು ಪ್ರಯತ್ನ ಪಡ್ಬೇಕು. ಆತರ ಲಭ್ಯ ಇದೆ ಅಂತಾನು ಗೊತ್ತಿರಲ್ಲ. ಆ ಸೈನ್ಸ್ ಬಗ್ಗೆ ನೀವು ಇಂಟರ್ಫೇಸೇ ಇಲ್ಲದೆ ಹೋದ್ರೆ ಏನ್ ಗೊತ್ತಿರುತ್ತೆ ಅಲ್ವಾ? ಒಂದು ಇಗ್ನೋರೆನ್ಸ್. ಅದಕ್ಕೆ ಸಂಸ್ಕೃತ ಹೇಳಿದೆ ಎಲ್ಲ ಇಗ್ನೋರೆನ್ಸ್ ಅಂತ. ಪ್ರಯಾಣ ಇರೋದು ಇಗ್ನೋರೆನ್ಸ್ ಇಂದ ನಾಲೆಡ್ಜ್ಗೆ ಅಂತ. ಸೊ ಇಟ್ ಕುಡ್ ಬಿ ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದಲ್ಲೇ ಇಗ್ನೋರೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಹೀಗಾಗಿ ಆಮೇಲೆ ಡಾನ್ಸ್ ಮ್ಯೂಸಿಕ್ ಎಲ್ಲ ನೋಡಿದ್ರೆ ನೀವು ಒಂದು ಸೋಷಿಯಲ್ ಲೆಸನ್ಸ್ ಅಲ್ವಾ, ಗುಡ್ ವರ್ಸಸ್ ದ ಈವಿಲ್. ಸೊ ನಾವು ಇವ್ರು ಒಳ್ಳೆಯವ್ರು ಅವ್ರು ಕೆಟ್ಟವ್ರು ಅಂತೀವಿ, ಬಟ್ ನಮ್ಮ ಒಳಗಡೆನೆ ನಾವೇ ಒಂದ್ ಕೆಟ್ಟವ್ರು ನಾವೇ ಒಳ್ಳೆಯವರು ಅಂತ ಇರುತ್ತೆ. ಯು ಪ್ಲೇ ಆಫ್ ದಟ್. ಸೊ ಈ ಸಂಗೆ ಒಂದ್ ಹಾಡ್ ಕೇಳಿದಾಗ, ಒಂದ್ ಡಾನ್ಸ್ ಮಾಡಿದಾಗ, ವಾಟ್ ಈಸ್ ಗುಡ್, ವಾಟ್ ಈಸ್ ನಾಟ್ ಗುಡ್, ವಾಟ್ ಈಸ್ ಸಸ್ಟೈನಬಲ್ ಫಾರ್ ಹ್ಯುಮ್ಯಾನಿಟಿ ಅಂತ. ಸೊ ಒಂಥರ ಇಂಡೈರೆಕ್ಟ್ ಲೆಸನ್ಸು ಬರುತ್ತೆ. ಸೊ ಒಂದು ಟೀಚರ್ ಮಕ್ಕಳಿಗೆ ಹೇಳ್ಕೊಡೋ ರೀತಿನಲ್ಲಿ ಹೀಗೆ ಹೀಗೆ ಅಂತ ಲೈಫ್ ಲೆಸನ್ಸು ಬಂದಿರುತ್ತೆ. ಅಮೇರಿಕಾದಲ್ಲಿ ನಮ್ಮ ಸಂಸ್ಕೃತಿ ನಾವು ಹೆಚ್ಚು ಪೋಷಿಸ್ತಿದೀವಿ ಅಂತೆಲ್ಲ ಒಂದ್ ಕಡೆ ನನಗನ್ಸೋದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ತರ ಎಲ್ಲೋ ಆಗ್ತಿದ್ಯಾ ಅಂತೆಲ್ಲೋ ಒಂದ್ ಕಡೆ, ಅಂದ್ರೆ ಎಲ್ಲದೂ ಅಲ್ಲ, ಎಲ್ಲೋ ಒಮ್ಮೊಮ್ಮೆ ಅನ್ಸೋದು. ಯಾಕಂತ ಹೇಳಿದ್ರೆ ಅಲ್ಲಿ ಇರುವ ಶಿಸ್ತಿನ ಕಲಿಕೆ ಎಲ್ಲೋ ಒಂದ್ ಕಡೆ ನಮ್ಮ ಭಾರತೀಯ ಸಂಪ್ರದಾಯ ಹೇರಿಕೆ ಅಂತಾನು ಹೇಳ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಅಲ್ಲಿಯ ಕಲಿಕೆಯ ಶ್ರದ್ಧೆ ಬೇರೆ ರೀತಿ ಇದೆ ಅಂತ ಹೇಳಿ. ಅದು ಅಲ್ಲಿಯ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಭಾರತದ ವಿದ್ಯಾರ್ಥಿಗಳ ಬಗ್ಗೆ ನೀವು ಕಂಡಂತಹದ್ದು. ಬಟ್ ಇಲ್ಲಿ ಮಕ್ಕಳು ತುಂಬಾ ಕಷ್ಟ ಪಡ್ಬೇಕು ಒಂದು ಫೋಕಸ್ ಮಾಡ್ಕೊಳಕ್ಕಿಂತ. ಬಿಕಾಸ್ ಒಂದು ಟಿವಿ ಹಾಕಿದ್ರೆ ಅದೊಂದು ನ್ಯೂಸ್ ನೋಡೋದು ಕಷ್ಟ ನೋಡ್ರಿ, ಇಲ್ಲೊಂದು ಜಕ್ ಅಂತ ಅಲ್ಲಿಂದ ಜಕ್ ಅಂತ ಹೊಡಿತಾ ಇರತ್ತೆ, ಏನ್ ನೋಡೋದು ಅಂತ ಆಗಲ್ಲ, ಅಷ್ಟೊಂದು ತುಂಬಾ ಹಿಂಸೆ. ಅಲ್ಲಿ ಅಷ್ಟೊಂದು ಡಿಸ್ಟ್ರಾಕ್ಷನ್ ಇಲ್ಲ. ಅಂಡ್ ಮಕ್ಳಿಗೆ ಅವ್ರದೇ ಅವ್ರ ಓದು, ಅವ್ರ ಊಟ, ಅದೊಂಥರ ಫುಲ್ ಒಂದು ಪೈಪ್ಲೈನ್ ಹಿಂಗೇನೆ ಫೋಕಸ್ ಇರುತ್ತೆ. ಸೊ ಅದು ಬಿಟ್ಟು ಆಚೆ ಈಚೆ ಹೋಗಲ್ಲ. ಪೇರೆಂಟ್ಸು ಅವರೇನೆ ತಾನೆ, ಇಲ್ಲಿ ಅಂದ್ರೆ ಅಜ್ಜ ಅಜ್ಜಿ ಚಿಕ್ಕಮ್ಮ ಇನ್ನೊಂದು ಪೇರೆಂಟ್ ಇರಲ್ವಲ್ಲ, ಅವರೇ ನಡ್ಸ್ಕೋಬೇಕು. ಹೀಗಾಗ್ಬಿಟ್ಟು ಆ ಮಕ್ಕಳು ತುಂಬಾ ಒಂದು ಶಿಸ್ತು ಕಲಿಕೆನ ಜಾಸ್ತಿ, ಆಮೇಲೆ ಡಿಸ್ಟ್ರಾಕ್ಷನ್ಸು ಕಡಿಮೆ. ಯಾಕೆಂದ್ರೆ ಎಲ್ಲರೂ ಕಾರಲ್ಲೇ ಹೋಗ್ಬೇಕಲ್ವಾ, ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಸುಮ್ನೆ ಹಂಗೆ ಹೋಗಿ ಬರ್ತೀನಿ ಅಂತ ಇಲ್ವೇ ಇಲ್ಲ. ಉದ್ದೇಶದಿಂದ ಮನೇಲಿದ್ರು ಉದ್ದೇಶದಿಂದ, ಹೊರಗಡೆ ಹೋದ್ರು ಉದ್ದೇಶದಿಂದ, ಒಂದು ಫೋಕಸ್ ಅಂತ ಅಲ್ಲಿ ಜೀವನ ರೀತಿನೇ ಹಂಗ್ ಬಂದ್ಬಿಡತ್ತೆ. ಸೊ ಅದು ಅಲ್ಲದೆ ಇಲ್ಲಿಂದ ಹೋದವರು ನಮ್ಮ ಕಲ್ಚರ್ನ ಇನ್ನ ಜಾಸ್ತಿ ತಬ್ಬಿಟ್ಕೊಂಡಿರ್ತೀವಿ. ಇಲ್ಲಿ ತುಂಬಾ ಸಿಗತ್ತೆ, ಎಲ್ ನೋಡೋದು ಸಿಗತ್ತೆ, ಏನ್ ಪರವಾಗಿಲ್ಲ ಅಂತ. ಅಲ್ಲಿದು ಕಲ್ತ್ಕೋಬೇಕು, ನಮ್ದು ಬಿಡಬಾರ್ದು ಅಂತ ಪೇರೆಂಟ್ಸ್ಗೆ ಇರುತ್ತೆ. ಹೀಗಾಗ್ಬಿಟ್ಟು ಒಂದ್ ಡಾನ್ಸ್ ಕ್ಲಾಸ್ಗೋ ಸಂಗೀತದ ಕ್ಲಾಸ್ಗೋ ಎಳ್ಕೊಂಡ್ ಬಂದಿರ್ತಾರೆ ಮಕ್ಕಳನ್ನ. ಸ್ವಲ್ಪ ಗೊಳೋ ಅನ್ಕೊಂಡೇ ಬರ್ತಾರೆ. ಆಮೇಲೆ ಅಲ್ಲೇ ಒಂದ್ 4 ಜನ ಫ್ರೆಂಡ್ಸ್ ಆದ್ಮೇಲೆ ದೇ ಆರ್ ಸಂತೋಷವಾಗಿರ್ತಾರೆ ಮಕ್ಕಳು. ಕಲಿಕೆಯಲ್ಲಿ ನಾವು ತುಂಬಾ ವಿಧಾನಗಳಿದಾವೆ ಅಂತ ಹೇಳಿದ್ರೆ ಹೇಳ್ಕೊಡೋ ರೀತಿಯಲ್ಲಿರೋದು. ನಿಮ್ಮ ಶಿಕ್ಷಣದ ರೀತಿ ಹೇಗೆ ಅಂತ ಹೇಳಿ, ಅಂದ್ರೆ ಮಕ್ಕಳನ್ನ ಒಳಗೊಂಡು ಹೇಳ್ಕೊಳ್ಳುವ ರೀತಿ ಇದೆಯಲ್ಲ? ನಂದು ಒಂದ್ ಸ್ವಲ್ಪ ಗ್ರ್ಯಾಂಡ್ ಪೇರೆಂಟ್ ಅಪ್ರೋಚ್ ಅಂತ. ಈಗ ಪೇರೆಂಟ್ ಆಗಿ ನೀವು ಅಪ್ಪ ಅಮ್ಮ ಮಕ್ಕಳನ್ನ ಬೆಳೆಸಿದ್ರೆ ಅವ್ರಿಗೆ ಭಯ, ನಾ ಎಲ್ಲಾ ಸರಿಗ್ ಮಾಡ್ತಿದ್ದೀನ ಅಂತ ವಿಪರೀತ ಮಾಡಕ್ ಹೋಗ್ತಾರಲ್ಲ. ಅಜ್ಜಿ ತಾತಂದ್ರೆ ಆ ಮಗು ಬೆಳೆಯತ್ತೆ, ನೀ ಮಾಡು ಬಿಡು, ಅದ್ರ ಡೆಸ್ಟಿನಿ ಅದಕ್ಕಿರುತ್ತೆ ಅಂತ ಒಂದ್ ಸ್ವಲ್ಪ ಸುಖವಾಗಿರುತ್ತೆ. ಅಪ್ಪ ಅಮ್ಮನಷ್ಟು ಟೆನ್ಷನ್ ಇರಲ್ಲ. ಸೊ ನಾವಂತ ಗ್ರ್ಯಾಂಡ್ ಪೇರೆಂಟ್ ತರ ಮಕ್ಳಿಗೆ ಹೇಳ್ಕೊಡುವಾಗ, ಕಲ್ತ್ಕೋ, ಇವತ್ತಿಲ್ವಾ ಪರ ನಾಳೆ ಕಲ್ತ್ಕೋಬಹುದು, ನಾಡಿದ್ದು ಕಲ್ತ್ಕೋಬಹುದು. ಬಟ್ ಆ 1 hour ಸ್ವಲ್ಪ ಡಿಸಿಪ್ಲಿನ್ ಆಗಿದ್ರೆ ಸರಿ. ಕೊನೆಗೆಲ್ಲ ಆಗೋದು ಅಷ್ಟೇನೆ. ನೀವು ಹಾರಿ ನೆಗೆದ್ರು ಅಲ್ಲೇ ರೀಚ್ ಆಗೋದು, ನಡ್ಕೊಂಡು ಹೋದ್ರು ಅಲ್ಲೇ ರೀಚ್ ಆಗೋದು. ಸ್ವಲ್ಪ ಸಾವಧಾನವಾಗಿ, ನಾನೊಂದ್ ಸ್ವಲ್ಪ ಆರಾಮಾಗಿರೋ ವ್ಯಕ್ತಿ, ಆಗತ್ತೆ ಬಿಡು ಅಂತ ಅವ್ರಿಗೂ ಹಂಗೆ ನಡೆಯುತ್ತೆ. ಕೊನೆಗೆ ಎಂಡ್ ಪಾಯಿಂಟ್ ಆಲ್ ಆಫ್ ದೆಮ್ ಡೂ ವೆರಿ ವೆಲ್. ಈಗ ಅಂದ್ರೆ ಭರತನಾಟ್ಯಂ ಎಲ್ಲ ವೇದಿಕೆ ಹತ್ಲಿಕ್ಕೆ ಒಂದು ರಂಗ ಪ್ರವೇಶ ಅನ್ನೋದಿರುತ್ತೆ. ನಿಮ್ಮ ರಂಗ ಪ್ರವೇಶ ಮತ್ತೆ ನೀವು ಮಾಡಿಸಿರೋ ರಂಗ ಪ್ರವೇಶ, ಇದ್ರ ಬಗ್ಗೆ ಹಂಚಿಕೊಳ್ಳೋದಾದ್ರೆ? ಆ ರಂಗ ಪ್ರವೇಶ ಅದನ್ನ ಯಾವ ತರ ಬೇಕಿದ್ರೆ ನೋಡ್ಬೋದು. ಒಂದು ಆ ಮಗು ಅಭ್ಯುದಯ, ಇನ್ನೊಂದು ಟೀಚರ್ ಅವ್ರಿಗೇನೋ ಹಣದಾಸೆಗೆ ಮಾಡ್ತೀರ ಅಂತ ಯಾವ ತರ ಬೇಕಿದ್ರೆ ಹೇಳ್ಬೋದು. ಆದಷ್ಟು ಏನು ಅಂದ್ರೆ ಒಂದೊಂದು ಮಗುಗೂ ಒಂದು ಕಾಂಪ್ಲೆಕ್ಸ್ ಇರುತ್ತೆ. ನಾನು ಅವ್ರಷ್ಟು ಚೆನ್ನಾಗಿಲ್ಲ, ಅವ್ರಷ್ಟು ಚೆನ್ನಾಗಿ ಮಾಡಲ್ಲ, ಏನೋ ಒಂದೊಂದು ಮಗುಗೂ 1+1 -1 ತುಂಬಾ ಒದ್ದಾಡ್ಕೋತವೆ ಮಕ್ಕಳು. ಈ ರಂಗ ಪ್ರವೇಶನ್ಸ್ ಮಾಡಿದಾಗ ನಾವು ಒಂಥರ ಮಾಡೋ ಹೊತ್ತಿಗೆ ನಾನು 1 ಪರ್ಸನ್
ಆಮೇಲೆ ಮೇಕಪ್ ಹಾಕಿ ಫೋಟೋ ತೆಗಿತೀವಲ್ವಾ ಅದನ್ನ ನೋಡ್ಕೋತಾ ಇರ್ತವೆ ಮಕ್ಕಳು. ಆ ಅರಂಗೇಟ್ರ ರಂಗಪ್ರವೇಶ ಆದ ನೆಕ್ಸ್ಟ್ ಡೇ ನೋಡ್ಬೇಕು, ಎಲ್ಲವೂ ಹಿಂಗ್ ಬರುತ್ತೆ. ಹೇಳ್ತೀನಿ ಕರ್ಕೊಂಬನ್ನಿ ಮನೆಗೆ ನೋಡಕ್ಕೆ ಒಂದ್ 2 ದಿವಸ ಬಿಟ್ಟು ಅಂತ. ತುಂಬಾ ಉದ್ದ ಕೂರ್ದಿದ್ ಮಕ್ಳಿಗೆ ಕಟ್ ಮಾಡ್ಬೇಡಿ ಅಂದಿರ್ತೀನಿ. ಅರಂಗೇಟ್ರ ಆದ್ಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂತ ಕಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಬಂದು ಕಾನ್ಫಿಡೆಂಟ್ ಆಗಿ ಕೂತ್ಕೊಂಡು ಓಕೆ ನನ್ ಸರ್ಟಿಫಿಕೇಟ್ ನನಗೆ ಸಿಕ್ತು ಅಂತ ನನಗೆ. ಯಾಕೆಂದ್ರೆ ಆ ಮಗುನಲ್ಲಿ ತನ್ನ ಬಗ್ಗೆ ಒಂದು ಸ್ವಾಭಿಮಾನ, ಸ್ವಾವಲಂಬನೆ ಇರೋದೇ ಆರ್ಟ್ ಮುಖ್ಯ. ಆರ್ಟ್ ಶುಡ್ ಮೇಕ್ ಯುವರ್ ಪರ್ಸನಾಲಿಟಿ ಲೈಕ್ ಫುಲ್. ಸೊ ಅದ್ ನೋಡಿದಾಗ ನಂಗೆ ಬಹಳ ಆಗತ್ತೆ. ನಾನು ಯಾವ ಮಗು ಆಸೆ ಪಡುತ್ತೋ ಅದ್ ಹಿನ್ನೆಲೆ ಏನೇ ಇದ್ಕೊಳ್ಳಿ, ಬರುತ್ತೋ ಬರಲ್ವೋ. ಕೆಲವು ಮಕ್ಳು 0 ಇಂದ 50 ತನಕ ಬಂದ್ರು ಅದ್ ಡೆವಲಪ್ಮೆಂಟ್, 50ರಿಂದ 100 ಹೋದಷ್ಟೇನೆ. -50 0ಗೆ ಬಂದ್ರು ಅದು ಅವ್ರಿಗೆ ಇದು ಅಂತ. ನಾನ್ ಹಿಂಗಾಗ್ಬಿಟ್ಟು ಮಕ್ಳನ್ನ ಯಾವತ್ತೂ ನಾ ಜಡ್ಜ್ ಮಾಡಕ್ ಹೋಗಲ್ಲ. ಅವ್ರಿಗ ಜರ್ನಿ ಆಸೆ ಇದ್ರೆ ನಾನ್ ಕೈಲಾಗೋ ತನಕ ನಾ ಮಾಡ್ತೀನಿ, ಆಮೇಲೆ ನಿಲ್ಸೋದ್ ಗೊತ್ತಿಲ್ಲ. ಬಟ್ ಯಾರಿಗೂ ನಾನು ಹಿಂಗ ಆಗಲ್ಲ, ಎಲ್ಲರಿಗೂ ನಿಂಗ ಆಗತ್ತೆ, ನಿನ್ಗಿಷ್ಟ ಇದೆಯಾ ಅದು ಇಂಪಾರ್ಟೆಂಟ್. ಸೊ ಯಾವ ಪೇರೆಂಟ್ಸ್ಗೂ ಹೇಳ್ತೀನಿ, ಮಗು ಇಸ್ ದ ಒನ್, ಶಿ ವಿಲ್ ಡಿಸೈಡ್. ಅವಳು ಹೂ ಅಂದ್ರೆ ನಾನು ಹೂ, ನೀವು ಹೂ. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನೀವು ಬಿಟ್ಬಿಡಿ, ನಾನು ಬಿಟ್ಟು. ಆಮೇಲೆ ಆ ಮಗು ಕೇಳ್ತೀನಿ ಯಾಕೆ ಇಷ್ಟ ಇಲ್ಲ ಅಂತ. ಯಾಕೆಂದ್ರೆ ಕೆಲವು ಸಲ ಸೋಂಬೇರ್ತನಕ್ಕೂ ಮಕ್ಕಳು ಇಷ್ಟೊಂದೆಲ್ಲ ಯಾರು ಬೆವರು ಸುರಿಸ್ತಾರಪ್ಪ ಅಂತ ಅಲ್ವಾ. ಸೊ ಹಂಗೂ ಹೇಳೋ ಪ್ರಮೇಯನೂ ಇರುತ್ತೆ. ಅವಾಗ ಇಲ್ಲ ಮಾಡ್ಲೇಬೇಕು. ಸೋಂಬೇರಿಗಳು ಜೀವನದಲ್ಲಿ ಏನೂ ಅಚೀವ್ ಮಾಡಲ್ಲ. ಇಲ್ಲ ಅಂದ್ರೆ ಈಗ ನಮ್ಗೆಲ್ಲ ನಮ್ ತಾತ ಹೇಳೋರು, ಮೊದ್ಲು 15 ವರ್ಷ 20 ವರ್ಷ ಕಷ್ಟಪಟ್ರೆ ಆಮೇಲೆ 50 ವರ್ಷ ಚೆನ್ನಾಗಿರ್ಬೋದು, ಈಗ ಆರಾಮಾಗಿದ್ರೆ ಆಮೇಲೆ ಕಷ್ಟ ಪಡ್ತೀಯ ಅಂತ. ಸೊ ಎಲ್ಲೋ ನಮ್ ಕಿವಿಗೆ ಬಿದ್ದಿದ್ದ ಆ ಮಕ್ಳನ್ನ ಅದನ್ನೇ ನಾನು ಉಸಿರುತ್ತೀನಿ. ನನಗೆ ಅಂದ್ರೆ ನಿಮ್ಮ ರಂಗ ಪ್ರವೇಶವನ್ನ ನೆನಪು ಮಾಡ್ಕೋಬಹುದಾ? ಅದು ಆ ದಿನ ರಂಗ ಪ್ರವೇಶ ಹೌದು, ಒಂದೊಂದು ಇವೆಂಟ್. ನಮ್ಮಲ್ಲಿ ಯಾರಿಗೂ ಡಾನ್ಸ್ ಇಲ್ಲ ಅಲ್ವಾ, ನಾನೇ ಆರ್ಗನೈಸ್ ಮಾಡ್ಕೋಬೇಕಿತ್ತು. ಸೊ ನೀವೇ ಆರ್ಗನೈಸ್ ಮಾಡಿ ನೀವೇ ಕ್ರಿಯೇಟಿವ್ ಆರ್ಟಿಸ್ಟ್ ಆಗೋದು ತುಂಬಾ ಕಷ್ಟ. ಆಮೇಲೆ ನನಗಂತೂ ಅವತ್ತಿನ ದಿವಸ ಬೆಳಗ್ಗೆ ಕೊನೆಯ ಐಟಮ್ ಹೇಳ್ಕೊಟ್ರು. ಸೊ ಹಿಂಗೆಲ್ಲ ಆಗೋದು. ಬಟ್ ಜೀವರಾಜ್ ಆಳ್ವಾ ಅವರಿದ್ರು, ಮಾಯಾರಾವ್ ಅವರಿದ್ರು ನಮ್ ಚೀಫ್ ಗೆಸ್ಟ್ ಆಗಿ. ಅಂದ್ರೆ ಎಲ್ಲಾರು ಚೆನ್ನಾಗಿತ್ತು ಅಂದ್ರು. ನಾನ್ ಮೊದಲನೇ ಐಟಮ್ಗೆ ಸುಸ್ತಾಗಿ ಕೂತಿದ್ದೆ ಅಲ್ಲಿ ಮೇಲೆ. ಬಟ್ ಚಿಕ್ಕ ವಯಸ್ಸು ಸ್ವಲ್ಪ ಅಲ್ವಾ, ಎಳ್ಕೊಂಡು. ಬಟ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸುಮಾರಾಗಿ ಕಂಡ್ರೆ ಡಾನ್ಸ್ ಹೆಂಗೋ ತಳ್ಕೊಂಡು ಹೊಡೋಗುತ್ತೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಆಮೇಲೆ ನಮ್ದು ವಿದ್ವತ್ ತೋರಿಸ್ಬೇಕಾಗತ್ತೆ. ನನ್ಗೆ ಅದೇ ಇದು ಆರ್ಗನೈಸ್ ಮಾಡ್ಕೊಂಡಿದ್ ಸುಸ್ತಿದ್ರು ಮಾಡಿದ್ ಸಂತೋಷ ಆಯ್ತು. ಬಟ್ ಅರಂಗೇಟ್ರಂ ಆದ್ಮೇಲೆ ಒಂಥರ ಇಟ್ ಟೇಕ್ಸ್ ಆಫ್. ಯಾಕೆಂದ್ರೆ ಒಂದ್ ಸೀರಿಯಸ್ ಆರ್ಟಿಸ್ಟ್ ಅಂತ ಅನ್ಕೊಳ್ಳೋದೇ ಒಂದು ಅರಂಗೇಟ್ರಂ ಅಂತ ಆದ್ಮೇಲೆ, ನಮ್ಮ ಒಳಗಡೆನೂ ಹೊರಗಡೆಯವರು. ಸೊ ಹೀಗಾಗಿ ಈಗ ನೀವು ಪ್ರವೇಶ 30 ವರ್ಷ ಆದ ನಂತರ ಅಂತ ಹೇಳಿದಾಗ ಹಲವಾರು ಟೀಕೆಗಳನ್ನು ಎದುರಿಸಿರ್ತೀರ ನನಗೆ ಗೊತ್ತಿರುವಾಗ. ಯಾಕಂತ ಹೇಳಿದ್ರೆ ಆ ವಯಸ್ಸಿಗೆ ನಾವು ಪದೇ ಹೇಳ್ತಿದ್ದೀನಿ, ಅದು ಬದಲಾವಣೆ ಸಮಯ ಅಲ್ಲ ಅಂತಂದಾಗ ಎಲ್ಲೋ ಒಂದ್ ಕಡೆ ನೀನು ಈ ತರ ಅಲ್ಲ, ಜವಾಬ್ದಾರಿ ತಗೋಬೇಕು, ಈ ತರ ತುಂಬಾ ಜನ ಬೇರೆ ತರ ಆಡಿದ್ದಿರಬಹುದು. ಅವುಗಳು ಹೇಗೆ? ನನ್ ಪಾಸ್ಗೂ ಬೇಕಾಷ್ಟು ಬಂತು. ನನ್ನೊಂಥರ ಟೆಫ್ಲಾನ್ ಕೋಟ್ ಅಂತಾರಲ್ವಾ, ಅಂದ್ರೆ ಏನಾದ್ರೂ ಅಂಟ್ಕೊಳಲ್ಲ ಅಂತ ಹಂಗೆ. ಆಮೇಲೆ ಒಂದ್ ಸ್ವಲ್ಪ ಹಿಂಗೆ ಕುದುರೆ ಕಟ್ಕೊಂಡಂಗೆ ಕಣ್ಣಿಗೆ ಬರಿಷ್ಟ್ ಮಾತ್ರ ನೋಡೋದು, ಈ ಕಡೆ ಆ ಕಡೆ ನೋಡ್ತಾ ಇರ್ಲಿಲ್ಲ. ಆಮೇಲೆ ನಂದೇನು ಅಂದ್ರೆ ಅರ್ಧ ಗ್ಲಾಸ್ ಪೂರ್ತಿ ಇದೆ ಅನ್ಕೋತಾರಲ್ಲ ಆ ತರ, ನಾನು ಇಷ್ಟಿದೆಯಲ್ಲ ಸಾಕು ಅಂತ ಖಾಲಿಂತ ಅನ್ಕೊಳ್ಳೋಕ್ಕಿಂತ. ಸೊ ಒಂದ್ ಮನೋಭಾವ. ಸ್ವಲ್ಪ ನಾನು ಚಿಕ್ಕ ವಯಸ್ಸಲ್ಲೂ ಒಂದ್ ಬುಕ್ ಇಟ್ಕೊಂಡು ಕೂತ್ಕೊಳ್ಳೋದು, ನನ್ ಪಾಡ್ನಿರೋದು ಅಭ್ಯಾಸ ಆಯ್ತು. ಆದ್ರಿಂದ ಪ್ರಪಂಚದ ಮಾತುಗಳು ಯಾವತ್ತೂ ಬೇರೆಯವ್ರಿಗೆ ಹರ್ಟ್ ಆಗೋಷ್ಟು ಅಯ್ಯೋ ಹಿಂಗಂದ್ರು ಹಂಗಂದ್ರು ಅಂತ ಯಾವತ್ತೂ ಅನಿಸ್ತಾ ನ್ಯಾಚುರಲ್ ಆಗಿ. ಈಗ ಅನ್ಸುತ್ತೆ ಬೆಳೆದ ಮೇಲೆ ಅವ್ರ ಬುದ್ಧಿಗೆ ಅನುಗುಣವಾಗಿ ಅವ್ರು ಬಿಹೇವ್ ಮಾಡ್ತಾರೆ, ಇಟ್ ಇಸ್ ನಾಟ್ ಮೀ ಅಂತ. ಅವಾಗ ಒಂಥರ ಜಡತ್ವ ಏನು ಕಿವಿಗೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಈ ಟೀಕೆಗಳ ಬಗ್ಗೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗಿನ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಸೋಷಿಯಲ್ ಮೀಡಿಯಾದ ಯಾವುದೋ ಒಂದು ಕಮೆಂಟ್ ಕಾರಣ ಆಗಿರುತ್ತೆ, ಏನೋ ಒಂದು ತಮ್ಮ ಆತ್ಮಹತ್ಯೆಗೂ ಕಾರಣ ಆಗಿದ್ದಂಥದ್ದು ನಾವು ಕಂಡಿದ್ದೇವೆ. ಸೊ ಹಾಗಾಗಿ ಟೀಕೆಗಳನ್ನು ಎದುರಿಸೋದಿದೆಯಲ್ಲ, ಅದು ನಮ್ಮ ಜೀವನದಲ್ಲಿ ದೊಡ್ಡ ಮಹತ್ವದ ಘಟ್ಟ ಅದು. ಯಾಕಂದ್ರೆ ನಾವು ಅದನ್ನ ಎದುರಿಸಿದ್ರೆ ಮಾತ್ರ ನಮ್ಮ ಸಾಧನೆಗಳಿಗೆ ಅವು ಮೆಟ್ಲಾಗ್ತವೆ ಹೊರತು, ಇಲ್ದಿದ್ರೆ ಅಲ್ಲಿಗೆ ನಾವು ಹಿಂಜರಿದು ಬಿಡ್ತೇವೆ. ಒಂದು ಹೆಜ್ಜೆ ಹಿಂದೆ ಬಂದ್ಬಿಟ್ವಿ ಅಂದ್ರೆ ಮುಗೀತು ಅಲ್ಲಿಗೆ. ಮತ್ತೆ ನಮ್ಮ ಆ ಹೆಜ್ಜೆಗಳೇ ಸಾಧ್ಯ ಇಲ್ಲ ಮುಂದುವರಿಲಿಕ್ಕೆ. ನಾವು ಎಲ್ಲ ನಿಂತಿದ್ದೇವೆ ಅಲ್ಲಿಗೆ ನಿಂತು ಬಿಡಬೇಕಾಗ್ತದೆ. ಆ ಸ್ಥಾನದಿಂದ ನೀವು ದಾಟಿದ್ದೆವು ನಿಜಕ್ಕೂ ನನಗೆ ಅದೊಂದು ಆಶ್ಚರ್ಯ. ಯಾಕಂತ ಹೇಳಿದ್ರೆ ಆ ಏಜ್ ಬಂದಾಗ, ಒಂದು 30 ಅಂತ ಬಂದಾಗ ಮದ್ವೆ ಅನ್ನೋದನ್ನ ಫಸ್ಟ್ 28-29 ದಾಟಿದ ಕೂಡ ಮದ್ವೆ ಆಗ್ಬೇಕು, ಮನೆ ಒಂದು ಜವಾಬ್ದಾರಿ, ಸಂಸಾರ, ಈ ತರದೊಂದು ಬರ್ತದೆ. ಅದ್ರ ನಡುವೆ ಈ ಏಜ್ ಅಲ್ಲಿ ಬೇರೆದೇನೋ ಮಾಡ್ತೇನೆ ಅಂತ ಹೋದಾಗ ಮತ್ತೊಂದಿಷ್ಟು ಟೀಕೆಗಳು ಎದುರಿಸ್ತದೆ. ಇವನಿಗೇನು ಹುಚ್ಚಿಡಿದಿದ್ಯಾ, ಈ ತರದೆಲ್ಲ ಅಂದ್ರೆ ನೇರವಾಗಿ ಹೇಳೋರು ಇದ್ದಾರೆ. ಮತ್ತೆ ಹಿಂದಿನಿಂದ ಆಡುವವರು ಅದನ್ನ ಬಂದು ಹೇಳೋದು, ಇದೆಲ್ಲ ನಿಮ್ಮನ್ನ ಎಲ್ಲೂ ಕಾಡ್ಲಿಲ್ವಾ ಹಿಂದೆ? ನನ್ಗೆ ನಾ ಹೇಳ್ದಂಗೆ ನಾನು ವೈದ್ಯ ವೃತ್ತಿ ಮುಗಿಸಿದ್ದೆ ಅಲ್ವಾ.
ಅದು ಒಂಥರ ನನಗೆ ರಕ್ಷಾ ಕವಚವಾಗಿತ್ತು. ನನ್ನ ಕೆರಿಯರ್ ನಂಗಿತ್ತು, ಯಾರ್ದು ಹಂಗು ಹೆದರಿಕೆ ಇರ್ಲಿಲ್ಲ ಅಲ್ವಾ. ಆಮೇಲೆ ಒಬ್ಬ ವೈದ್ಯ ಅಂತಂದ್ರೆ ಸಮಾಜ ನೋಡೋ ರೀತಿ ಬೇರೆ. ಈಗ ಸುಮ್ಮನೆ ಹಿಂದಿನ ಕಾಲದಲ್ಲಿ ಬರೀ ನಾಟಕ, ಸಂಗೀತ, ಡಾನ್ಸ್ ಅಂತ ಜೀವನ ಎಲ್ಲ ಆಗತ್ತೆ ಅನ್ನೋ ಒಂದು ಭಯ ಇರುತ್ತಲ್ವಾ. ಯಾಕೆಂದ್ರೆ ಒಂದು ಟೀಕೆ ಮಾಡುವಾಗ ಮನೆಯವರು ಟೀಕೆ ಮಾಡುವಾಗ ಅವ್ರಿಗೆ ನಮ್ಮ ಬಗ್ಗೆ ಕಾಳಜಿಯಿಂದ ಮಾಡ್ತಾರೆ ಅಲ್ವಾ. ಹೊರಗಡೆಯವ್ರು ಮಾಡೋದು ಅವ್ರು ಹೇಳ್ಬಿಟ್ಟು ನಾವು ಹೇಳಿದ್ವಿಂತಾನು ಗೊತ್ತಿರಲ್ಲ, ನಾವ್ ಅದನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿರ್ತೀವಿ ಅಲ್ವಾ. ಹೀಗಾಗ್ಬಿಟ್ಟು ಐ ವಾಸ್ ಆಲ್ರೆಡಿ ಫಾರ್ಮ್ಡ್ ಪರ್ಸನಾಲಿಟಿ. 25ಕ್ಕೆ ಒಂದು ಯುವರ್ ಓನ್ ಹ್ಯೂಮನ್ ಬೀಯಿಂಗ್. ಸೊ ಆದ್ರಿಂದ ನಾನು ತುಂಬಾ ಸೆಕ್ಯೂರ್ ಆಗಿದ್ದೆ ಒಳಗಡೆ. ಆಮೇಲೆ ನನಗೆ ನನ್ನಿಂದಾನೇ ವಿಪರೀತ ಎಕ್ಸ್ಪೆಕ್ಟೇಷನ್ಸ್ ಏನಿರ್ಲಿಲ್ಲ. ಏನಾಗುತ್ತೋ ಆಗತ್ತೆ, ಐ ವಾಂಟ್ ಟು ಬಿ ಹ್ಯಾಪಿ ಅನ್ನೋ ತರ ಇದ್ದಿದ್ರಿಂದ ಹೆಂಗೋ ನಡ್ಕೊಂಡು ಹೋಯ್ತು. ಐ ಥಿಂಕ್ ಎವ್ರಿಬಡೀಸ್ ಲೈಫ್ ಇಸ್ ವೆರಿ ಯೂನಿಕ್ ಅಲ್ವಾ. ನಂದು ನನಗೆ ವರ್ಕ್ ಆಯ್ತು ಅಂತ. ಬಟ್ ನಾನು ಕೇಳಿದೆ, ಬಟ್ ಮುಖದ ಮುಂದೆ ಯಾರು ಹೇಳ್ತಿರ್ಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಇಗ್ನೋರ್ ಮಾಡೋ ಸ್ವಭಾವ. ನೀವೇನಾರು ಹೇಳ್ಕೊಳ್ಳಿ, ನಿಮ್ ಇಷ್ಟ ಅಂತ ನಾನು ತಗೊಂಡು ಇರಲ್ಲ. ಬೇಕಾದ ಸಲ ಕೇಳಿಸ್ಕೊಂಡು ಇರಲ್ಲ. ನಾನು ಹೆಂಡ್ತಿದ್ರೆ ಬೈಸ್ಕೋತಿರ್ತೀನಿ. ನೆನ್ನೆ ತಾನು 10 ಸಲ ಹೇಳಿ ಸ್ಟಿಲ್ ಡೋಂಟ್ ರಿಮೆಂಬರ್ ಅಂತ. ಎಲ್ಲೋ ಅದು ಒಳ್ಳೇದಾಯ್ತು ಅನ್ಸುತ್ತೆ. ಅದು ಒಳ್ಳೇದು ಇರ್ತಲ್ಲ, ಕಿವುಡು ಜಾಣ್ ಕಿವುಡು ಅಂತ. ಎಲ್ಲೋ ನಿಮ್ಮನ್ನು ನೋಡಿದಾಗ ಅನ್ಸುತ್ತೆ ಕುವೆಂಪು ಅವರ ಮಾತು, ಎಲ್ಲಿಯೂ ನಿಲ್ಲದಿರೋ ಮನೆಯೊಂದನ್ನು ಕಟ್ಟದಿರೋ ಅನ್ನೋದು ಮಾತು. ನೀವು ಅದನ್ನ ಮಾಡ್ಲೇ ಇಲ್ಲ ಅಂತ. ನಿಮ್ಮ ತಾಯಿ ಬೈದ್ರು ಅಂತ ಹೇಳೋದು ಕೇಳಲ್ಪಟ್ಟು, ಎಲ್ಲರೂ ಕಾರ್ ತಗೊಂಡು ಏನೋ ಫ್ಯಾಷನ್ ಅವರು ನನ್ನ ಪ್ರೋಗ್ರಾಮ್ಗೆ ಬಂದ್ರು. ಮೈಸೂರಲ್ಲೇ ನಡೀತು. ಒಂದ್ 10 ನಿಮಿಷ ಡಾನ್ಸ್ ಮಾಡಿ ಬೆವರ್ತೀವಲ್ವಾ, ಇನ್ನು 1.5 ಗಂಟೆ ಡಾನ್ಸ್ ಫುಲ್ ನೆಂದು ಬೆವರಿದ್ದೆ. ಅವರು ಚೆನ್ನಾಗಿದೆ ಅನ್ನಕ್ಕಿಂತ ನೋಡು ಎಷ್ಟ್ ಟೈಮ್ ಬೆವತ್ಕೊಂಡಿದ್ಯಾ, ನಿನ್ ಫ್ರೆಂಡ್ಸ್ ಎಲ್ಲ ಮನೆ ಕಾರ್ ಕಟ್ಕೊಂಡ್ರೆ ಬರೀ ಬೆವರೆ ಅಂತ. ಸೊ ಶಿ ವಾಸ್ ಮೈ ಲೈಕ್ ರಿಯಲಿಸ್ಟ್ ಅಲ್ವಾ. ಅಲ್ಲ, ತಾಯಿ ಯಾವಾಗ್ಲೂ ಮೊದಲ ಕ್ರಿಟಿಕ್ ಆಗಿರ್ತಾರೆ. ಅವ್ರಿಗೆ ಇನ್ನ ಚೆನ್ನಾಗಿರ್ಲಿಂತೆ. ಸಿ, ಮನುಷ್ಯನ ವೆಲ್ ಬೀಯಿಂಗ್ ನ ನಾವ್ ಯಾವಾಗ್ಲೂ ಮೆಟೀರಿಯಲ್ ಮೆಷರ್ ಮಾಡ್ತೀವಿ. ಅವ್ರ ಕಾರ್ ತಗೊಂಡ್ರೆ ಒಂದ್ ಲೆವೆಲ್ ಬಂದ್ರು, ಮನೆ ತಗೊಂಡ್ರೆ ಒಂದ್ ಲೆವೆಲ್ ಬಂದ್ರು ಅಂತ. ಆ ವೈಯಕ್ತಿಕ ಪರ್ಸನ್ ಎಲ್ಲೋ ಹೋಗ್ಕೊಳ್ಳಿ, ಮನೆ ಕಾರು ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ. ಸೊ ನಮ್ಮಮ್ಮ ಪಾಪ, ಯಾಕೆಂದ್ರೆ ಸಿಂಗಲ್ ಮಾಮ್, ತುಂಬಾ ಜನ ಮಕ್ಕಳನ್ನೆಲ್ಲ ಅವರೊಬ್ಬರೇ ಕಷ್ಟ. ಅವ್ರಿಗೆ ದುಡ್ಡಿನ ಮಹತ್ವ ಗೊತ್ತಿತ್ತು. ಯಾಕಪ್ಪ ಒಂದ್ ಒಳ್ಳೆ ಕೆರಿಯರ್ ಮಾಡ್ಕೋಬಹುದು, ಹಿಂಗ್ಯಾಕ್ ಬೆವರ್ಸ್ಕೋತಿದ್ಯಾ ಅಂತ ಅವ್ರದ್ದು ಆಲೋಚನೆ ಇತ್ತು. ಬಟ್ ಆಮೇಲೆ ಶಿ ವಾಸ್ ವೆರಿ ಪ್ರೌಡ್ ಆಫ್ ಮೀ. ಯಾಕೆಂದ್ರೆ ತಾಯಿ ಅಲ್ವಾ, ಇದ್ದೇ ಇರತ್ತೆ. ಬಟ್ ಅವ್ರು ಅನ್ಕೊಂಡಂಗ್ ನನ್ ಜೀವನ ಆಗ್ಲಿಲ್ಲ, ನಾನ್ ಅನ್ಕೊಂಡ್ ನಂಗೆ ಜೀವನ ಆಯ್ತು. ಅವ್ರು ಹೇಳೋರು ಮದುವೆ ಮಾಡ್ಕೊ ಅಂತ. ನಾನ್ ಮದುವೆ ಮಾಡ್ಕೊಂಡು ನೀನಿಲ್ಲ ಹೊರಟೋಗ್ಬಿಟ್ರೆ ನಾನೇನ್ ಮಾಡ್ಲಿ ಅಂತ, ನಿನ್ಗೋಸ್ಕರ ಮಾಡ್ಕೊಂಡು ಅಂತ. ಸೊ ಹೇಳೋರು, ನಿನ್ ಜೊತೆ ಮಾತಾಡಿ ಯಾರು ಗೆಲ್ತಾರೆ ಅಂತ. ನಿಮ್ಮ ಅಮೆರಿಕ ಅಂದ್ರೆ ನೀವು ಮದುವೆ ಆದ ನಂತರ ಅಮೆರಿಕದಲ್ಲಿ ಸೆಟ್ಲ್ ಆಗ್ತೀರಾ. ಅಲ್ಲಿಯ ಆರಂಭಿಕ ದಿನಗಳು ಹೇಗಿತ್ತು? ಅಂದ್ರೆ ನೀವು ಅಲ್ಲಿಯೂ ಭರತನಾಟ್ಯ ಇರ್ಬೋದು, ಅಲ್ಲಿ ಆ ವೇದಿಕೆಗಳನ್ನ ಸೆಟ್ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಆಲ್ರೆಡಿ ನೀವು ಹೋಗಿದ್ರಿ, ಅಲ್ಲಿ ಪರಿಚಯ ಇತ್ತು, ಆದ್ರೂ ಅಲ್ಲಿ ನೆಲೆಸ್ತೀರಿ ಅಂತ ಹೇಳಿದಾಗ ನಿಮಗೆ ಇಲ್ಲಿ ಅವಕಾಶಗಳು ಕಟ್ ಆಗ್ತದೆ. ಅಲ್ಲಿ ಅದೊಂದು ಹೊಸತನ್ನ ಆರಂಭಿಸ್ಬೇಕು. ನೀವು ನಾನು ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ತೇನೆ ಅಂತ ಹೋದವರೇ ಹೌದು, ಆದ್ರೂ ಸಮೇತ ಅಲ್ಲಿ ಒಂದು ವೇದಿಕೆ ಸಿಗ್ತದಲ್ಲ ನಿಮಗೆ, ಅದು ಹೇಗಿತ್ತು ಅಂತ? ಅಂದ್ರೆ ಅಮೆರಿಕ ಒಂಥರ ಸ್ಪಿರಿಚುವಲ್ ಜರ್ನಿ. ಹಿಯರ್ ಯುವರ್ ಎ ಸಂಬಡಿ, ಒಂದು ಹೆಸರಿರೋ ಸಮಾಜದಿಂದ. ಅಲ್ಲಿ ಹೋದ ತಕ್ಷಣ ಯುವರ್ ಎ ನೋಬಡಿ. ಸೊ ಅದು ಒಂಥರ ನನ್ಗೆ ದಟ್ ವಾಸ್ ಎ ಎಜುಕೇಶನ್. ಇಟ್ಸ್ ಓಕೆ ನಾಟ್ ಟು ಬಿ ಸಂಬಡಿ ಅಂತ. ಸೊ ಮತ್ತೆ ಅದು ಹಂಗೆ ಬೆಳ್ಕೊಂಡ್ ಹೊರಟೋಯ್ತು. ಬಟ್ ಹೊಸೊಸ್ತ್ರಲ್ಲಿ ಇಲ್ಲೆಲ್ಲ ಏನಾದ್ರು ಲೈಟ್ ಇದ್ರೆ ಲೈಟ್ನವ್ರಿಗೆ ಬಂದ್ಬಿಡಿಪ್ಪ, ಒಂದ್ ಫೋನ್ ಮಾಡಿದ್ರೆಲ್ಲ ಬಂದ್ಬಿಡುತ್ತೆ. ಅಲ್ಲಿ ನಾವೇ ಅರ್ಸು, ನಾವೇ ಆಡು. ಸೊ ಅದೊಂದ್ ಸ್ವಲ್ಪ ನನಗೇನು ಮೈ ಬಗ್ಸ್ ಕೆಲಸ ಮಾಡೋ ಅಭ್ಯಾಸ ಇರ್ಲಿಲ್ಲ. ಸೊ ಒಂದ್ ಸ್ವಲ್ಪ ಹೊತ್ತು ಕಲ್ತ್ಕೋಬೇಕಾಯ್ತು. ಜವಾಬ್ದಾರಿ ಇಲ್ಲಿ ಅಂದ್ರೆ ಯಾರೋ ಕರೆಯೋರು ನಾವು ಹೋಗವೇ ಮಾಡೇ ಬರ್ತೆ, ಏನು ಯೋಚನೆ ಮಾಡ್ತಿರ್ಲಿಲ್ಲ. ಇನ್ನೊಂದು ಭಾಗದ ಪರಿಚಯ ಅಲ್ಲಿ ಹೋದಾಗ ಚೆನ್ನಾಗಾಯ್ತು. ನಾನ್ ಹಂಗೆ ಅಂದ್ರೆ ಒಂದ್ ಸ್ವಲ್ಪ ಅದೃಷ್ಟ ಚೆನ್ನಾಗಿದ್ರೆ ಹಂಗೆ ತುಂಬಾ ಸಹ ಖಾಲಿ ಇರ್ಲಿಲ್ಲ. ಹಿಂಗೆ ಯೋಗ ಶುರು ಆಯ್ತು, ಡಾನ್ಸ್ ಶುರು ಆಯ್ತು. ಆಮೇಲೆ 3-4 ಕಡೆ ಪ್ರೋಗ್ರಾಮ್ಗೂ ಕರೆಯೋರು, ವರ್ಕ್ಶಾಪ್ ಕರೆಯೋರು. ತುಂಬಾ ಖಾಲಿ ಇರ್ಲಿಲ್ಲ, ಹಾಗೆ ಬೆಳ್ಕೊಂತು. ಬಟ್ ಇಲ್ಲಿದ್ದ ಜೀವನಕ್ಕೂ ಅಲ್ಲಿ ಜೀವನಕ್ಕೂ ಪೂರ್ತಿ ವ್ಯತಿರಿಕ್ತ. ಇಲ್ಲಿ ನಾನ್ ಸ್ಕೂಲ್ ಶುರು ಮಾಡಿರಲ್ಲ, ಯಾರೊಬ್ರಿಗೂ ಹೇಳ್ಕೊಡ್ತಿರ್ಲಿಲ್ಲ. ನನ್ ಸಮಯ ನಂಗೆ ಸಾಕಾಗ್ತಿರ್ಲಿಲ್ಲ. ಸ್ವಲ್ಪ ವೈದ್ಯಕೀಯ ವೃತ್ತಿ, ಸ್ವಲ್ಪ ಡಾನ್ಸ್ ಅನ್ಕೊಂಡು ಇರ್ತಿದ್ದೆ. ಅಲ್ಲಿ ಹೋದ್ಮೇಲೆ ಚಕ್ರ ಬಡ್ಡಿ ತರ ಎಲ್ಲ ತುಂಬಾ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀನಿ ಈಗ. ಅಲ್ಲಿ ಅಂತ ಹೇಳಿ ಬಂದಾಗ ನನಗೆ ಅಮೆರಿಕಾದಲ್ಲಿ ನೀವು ಜರ್ನಿ ಮಾಡ್ತಾ ನಿಮ್ಮ ಈವರೆಗಿನ ಜರ್ನಿಯಲ್ಲಿ ನೀವು ಅಂದ್ರೆ ಹೊಸದನ್ನ ಕಂಡುಕೊಂಡದ್ದೇನು ಅಲ್ಲಿ ಅಂತ ಹೇಳಿ? ಅಂದ್ರೆ ಇಲ್ಲಿರೋ ತನಕ ಬರೀ ನನಗ್ ಮಾಡ್ಕೋತಾ ಇದ್ದೆ, ಅಲ್ಲಿ ಇನ್ನೊಬ್ರಿಗೆ ಮಾಡೋದು ಬಂತು. ಈಗ ಒಂದ್ ಮಗು ಬಂದ್ರೆ ಆ ಮಗು ನೇಚರ್ ಹೆಂಗ್ ಹೇಳ್ಕೊಡ್ಬೋದು, ಯಾವ ತರ ಐಟಮ್ ಸೂಟ್ ಆಗತ್ತೆ, ಹೆಂಗ್ ಆ ಮಗುನ್ ಪ್ರೆಸೆಂಟ್ ಮಾಡ್ಬೋದು, ಆ ತರ ಒಂದು
ತ್ಯಾಗ ತ್ಯಾಗ ಅಂತಿಲ್ಲ, ಫೋಕಸ್ ಇಸ್ ವೆರಿ ಡಿಫ್ರೆಂಟ್. ಈಗ ನನಗೆ ಮಾಡ್ಕೊಳ್ಳೋದು ಎಷ್ಟು ಸಂತೋಷ ಆಗ್ತಿತ್ತೋ ಈಗ ಆ ಮಗುಗೆ ಮಾಡ್ಕೊಂಡು ನಂಗೆ ಅಷ್ಟೇ ಸಂತೋಷ ಆಗತ್ತೆ. ಆಮೇಲೆ ಇನ್ನೊಂದ್ಸರಿ ಅಂದ್ರೆ ನಾವು ಸ್ವಲ್ಪನೇ ಮಾಡಿದ್ರು ಆ ಮಕ್ಳ ಎನರ್ಜಿಯಿಂದ ಇಟ್ ಲುಕ್ ಸೋ ಮಚ್ ಮೋರ್. ಒಂಥರ ತುಂಬಾ ಒಳ್ಳೆಯವರು, ಎಷ್ಟು ಜನ ಹೇಳ್ಕೊಡ್ತೀರ ನನ್ನ ಬಿಹೇವಿಯರ್ ನನ್ನ ಸ್ವಾರ್ಥ, ನನ್ನ ಸುತ್ತಮುತ್ತ ಹಿಂಗಿರ್ಬೇಕು ಅಂತ ಇರ್ತೀನಿ ಅಂತ. ಬಟ್ ಇಂಟೆನ್ಷನ್ ಒಂದು ಪ್ಯೂರ್ ಇದ್ರೆ ಮಿಕ್ಕಿದೆಲ್ಲ ನಡ್ಕೊಂಡು ಹೋಗುತ್ತೆ ಅನ್ನೋದ ನನ್ನ ಜೀವನದ ಒಂದು ನಂಗೆ ಪಾಠ. ಕೊರಿಯೋಗ್ರಫಿ ತರ ಅಂದ್ರೆ ನಾವು ಒಂದು ರಂಗ, ಈಗ ನಾಟಕ, ಯಕ್ಷಗಾನ ಯಾವುದೇ ಇದ್ರು ಇಷ್ಟು ವಸ್ತುಗಳು ಇದ್ರೊಳಗಡೆ ಬರಬೇಕು, ಒಂದು ಇಷ್ಟು ಅಭಿನಯದಲ್ಲಿ ಇಷ್ಟು ಬರಬೇಕು ಅನ್ನೋದು ಆ ಕೊರಿಯೋಗ್ರಫಿಯ ಇದು. ಅದಕ್ಕೆ ಹಿನ್ನೆಲೆ ಏನು ಅಂದ್ರೆ, ಒಂದು ಸಂಸ್ಕೃತದಲ್ಲಿರುವ ಕಾವ್ಯಗಳ ಪರಿಚಯ ಒಂದ್ ಸ್ವಲ್ಪ ಇತ್ತು. ಒಂದು ಡ್ರಾಮಾ ಪ್ಲಾಟ್ ಹೆಂಗ್ ಹೋಗುತ್ತೆ, ಹೆಂಗ್ ಕಾಳಿದಾಸ ಹೆಂಗ್ ಮಾಡ್ತಾನೆ, ಭಾಸ ಹೆಂಗ್ ಮಾಡ್ತಾನೆ, ಒಂಚೂರು ತುಂಬಾ ಡೀಪ್ ಆಗಲ್ಲ ಅಂದ್ರೆ ದಿನನಿತ್ಯಕ್ಕೆ ಆಗೋಷ್ಟು ಗೊತ್ತಿತ್ತು. ಆಮೇಲೆ ನಾನು ತುಂಬಾ ಜನ ಡಾನ್ಸರ್ಸ್ ಕೆಲಸ ಮಾಡಿದೀನಿ. ಇಲ್ಲಿ ಮಾಯಾರಾವ್ ಅಂತಿದ್ರು, ಅತಿ ಹಿರಿಯ ನರ್ತಕಿ. ಅವ್ರ ಪಾಪ ಅವ್ರ ಬ್ಯಾಲೆಗೆಲ್ಲ ನನ್ ಕರೆಯೋರು. ಸೊ ಅವ್ರು ಹೆಂಗ್ ಮಾಡ್ತಾರೆ, ಸ್ವಪ್ನ ಜೊತೆ ತುಂಬಾ ನಾ ಡಾನ್ಸ್ ಮಾಡಿ ಅವ್ರದಕ್ಕ ಸುಮಾರು ಜನ ಡಾನ್ಸರ್ಸ್ ಎಲ್ಲ ನಂಗೆ ಒಂಥರ ಇಂಡೈರೆಕ್ಟ್ ಟೀಚರ್ಸ್. ಅವ್ರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ, ನಾ ಬೆಳೆಯೋ ಕಾಲದ ತುಂಬಾ ಜನತೆ ಮಾಡಿದ್ದು. ಅವಾಗ ಎಲ್ಲ ಕಟ್ಟಿದ್ದು ಬುತ್ತಿ ಈಗ ನಾವು ಬಿಚ್ಕೊಂಡು ತಿನ್ನೋ ತರ ಆಗ್ತಾ ಇದೆ. ಹೀಗಾಗಿ ಆಮೇಲೆ ಒಂದು ಇನ್ಸ್ಟಿಂಕ್ಟ್ ಅದು, ಒಂದು ಹೊರಗಡೆ ಎಲ್ಲ ಇನ್ಫ್ಲೂಯೆನ್ಸ್, ಬಟ್ ನಮ್ಮಲ್ಲೇ ಇದು ಹಿಂಗ್ ಮಾಡೋಣ ಅಂತ. ನಿಮ್ಮ ಅಡಿಗೆ ಆಮೇಲೆ ಒಂದೊಂದು ಮನೆದು ಸಾರು ಒಂದೊಂದು ರುಚಿ ಇರುತ್ತಲ್ವಾ, ಹಿಂಗೆ ನಮ್ ಕೊರಿಯೋಗ್ರಫಿ ಒಂಥರ ಫುಡ್ಗೆ ನಾನು ಯಾವತ್ತು ಕಂಪೇರ್ ಮಾಡ್ತಾ ಇರ್ತೀನಿ. ಸೊ ಹಂಗ ಮಾಡ್ತಾ ಮಾಡ್ತಾ ಹದ ಬರ್ತಾ ಹೋಗುತ್ತೆ. ನಿಮ್ಮ ಪ್ರಕಾರ ಅಂದ್ರೆ ನಿಮಗೆ ಅನ್ಸಿರೋದು, ನನ್ನ ಕೋ ಡ್ಯಾನ್ಸರ್ ಆಗಿ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇವ್ರ ಜೊತೆ ಚಂದ ಆಗುತ್ತೆ ಅನ್ನೋ ತರ ಯಾವ್ದಾದ್ರು ಇದೆಯಾ ತರ? ಹಾಗೆ ಅಂತಿಲ್ಲ, ನಾ ತುಂಬಾ ಜನ ಜೊತೆ ಡಾನ್ಸ್ ಮಾಡಿದ್ದೆ. ಇಲ್ಲಿ ಸೌಂದರ್ಯ ಶ್ರೀವತ್ಸ ಅಂತ ಇದ್ದಾರೆ, ಅವ್ರ ಜೊತೆ ನಾ ಮಾಡೋದು ತುಂಬಾ ಹೊಂದಾಣಿಕೆಯಿಂದ ನಾವು ಮಾಡ್ಕೊಂಡು ಹೋಗವಿ. ಹೀಗೆ ಸಾಕಷ್ಟು ಜೊತೆ ಮಾಡಿದೀನಿ. ನಾ ಸುಮಾರು ಜೊತೆ ಪಾರ್ಟ್ನರ್ಶಿಪ್ ಮಾಡಿದೀನಿ. ಎಲ್ಲರೂ ಒಬ್ಬೊಬ್ರು ಒಂದೊಂದ್ ತರ ಬ್ಯೂಟಿಫುಲ್, ಕೇಪಬಲ್, ಕೈಂಡ್, ನೈಸ್. ಸೊ ಹುಡ್ಕೋದ್ ಕಷ್ಟ. ನಿಮ್ಗೆ 10 ಮಕ್ಳಿದ್ರೆ ಯಾವ ಮಕ್ಳು ನಿಮ್ಗೆ ಇಷ್ಟ ಅಂತ ಸನ್ನಿವೇಶ ನಿರ್ಧರಿಸ್ಕೊಂಡು ಒಂದೊಂದ್ ಮಗುನ ಬಿಲ್ಡ್ ಮಾಡ್ತೀವಲ್ಲ, ಹಂಗೆ ಸುಮಾರು ಜನ ಜೊತೆ ನಾ ಡಾನ್ಸ್. ಆಮೇಲೆ ಬೇರೆ ಸ್ಕೂಲಲ್ಲೂ ಕರೆಯೋರು ನನಗೆ. ರಾಧಾ ಶ್ರೀಧರ್ ಅವರು, ಪದ್ಮಿನಿ ರಾಮಚಂದ್ರನ್ ಅವ್ರ ಸ್ಕೂಲ್ದಾಗ ಕರೆದು ಸುಮಾರು ಲೀಡ್ ರೋಲ್ಸ್ ಎಲ್ಲ ಮಾಡಿದ್ದೆ ಅವ್ರ ಜೊತೆಗೆ. ಈ ಅಂದ್ರೆ ಈಗ ಹೊಸದಾಗಿ ಈಗ ಬರ್ತಾ ಇರೋರು, ವೇದಿಕೆಯನ್ನು ಹತ್ಲಿಕ್ಕೆ ರೆಡಿ ಇರುವಂತ ಇವ್ರಿಗೆ ನಿಮ್ಮ ಕಿವಿ ಮಾತೇನು, ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ? ಬಟ್ ಒಂದೊಂದು ಕಾಲಕ್ಕೂ ಡಾನ್ಸು ಮತ್ತು ಕಲೆದು ತುಂಬಾ ಚೇಂಜ್ ಆಗತ್ತೆ. ನಾವೆಲ್ಲ ಕಲ್ತಾಗ ಒಂದ್ ಕಡೆ ಪ್ರೋಗ್ರಾಮ್ ಮಾಡಿದ್ರೆ ಇನ್ನೊಬ್ರು ಕರೆಯೋರು, ಹಂಗೆ ಒಂದ್ ಚಕ್ರದಲ್ಲಿ ನಾವು ಸಿಕ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಈಗ ಸಪ್ಲೈ ಅಂತೀವಲ್ಲ, ಅದು ತುಂಬಾ ಜಾಸ್ತಿ, ಡಿಮಾಂಡೇ ಇಲ್ಲ. ಒಂಥರ 108 ಫ್ಲಾಟ್ ಕಟ್ಬಿಟ್ಟು ಕೊಂಡ್ಕೊಳ್ಳೋರಿಲ್ಲ ಅಂತ ಅಷ್ಟೊಂದ್ ಜನ ಡಾನ್ಸರ್ಸ್ ಇದ್ದಾರೆ. ಸೊ ಈಗ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂದ್ರೆ, ನನಗಿಷ್ಟ ಅಂತ ನಾ ಮಾಡ್ತಾ ಇದ್ದೀನಿ. ನಾಟ್ ಬಿಕಾಸ್ ಐ ಕ್ಯಾನ್ ಮೇಕ್ ಮೈ ಲೈಫ್ ಔಟ್ ಆಫ್ ಇಟ್. ಇಟ್ ಕುಡ್ ಬಿ ಮೈ ಲೈಫ್ ಪರ್ಸ್ಯೂಟ್, ಇಟ್ ಮೇ ನಾಟ್ ಬಿ ಮೈ ಮನಿ ಅರ್ನರ್. ಅದಿರುತ್ತಲ್ವಾ, ಯಾಕೆಂದ್ರೆ ತುಂಬಾ ಜನ ನಾ ಕಲೆಗೋಸ್ಕರ ತ್ಯಾಗ ಮಾಡಿದೆ, ನಂಗೆ ಕಲೆ ಕೈ ಕೊಡ್ತು ಅಂತ ಆಮೇಲೆ ಒಂಥರ ಪೆದ್ದತನ ಆಗ್ಬಾರ್ದು. ಯಾಕೆಂದ್ರೆ ಒಂದು ಎಕನಾಮಿಕ್ ಆಸ್ಪೆಕ್ಟ್ ಆಫ್ ಲೈಫ್, ಒಂದು ನಮ್ ಪರ್ಸನಲ್ ಆಸ್ಪೆಕ್ಟ್ ಆಫ್ ಲೈಫ್, ಅದೊಂಚೂರು ಹದ ಇಟ್ಕೊಂಡು ಕಾಲಿಡಬೇಕು ಅಂತ. ಈಗಿನ ಕಾಲದ ಚಾಲೆಂಜಸ್ ಜಾಸ್ತಿ, ನಮ್ ಕಾಲದಲ್ಲಿ ಸುಲಭವಾಗಿ ನಡೆದು ಹೋಗೋದು. ಈಗ ಒಂದೊಂದು ಹೆಜ್ಜೆಗೂ 100 ಜನ ಚೆನ್ನಾಗಿ ಮಾಡೋರು ಇರ್ತಾರೆ. ಈಗ ಜನರಲ್ ಲೆವೆಲ್ಲೇ ತುಂಬಾ ಚೆನ್ನಾಗಿದೆ. ಸೊ ಹೀಗಾಗ್ಬಿಟ್ಟು ಕರೆದು ಮಾಡೋರಿಲ್ಲ, ಅವ್ರವ್ರೇ ಮುಂದೆ ತಳ್ಕೊಂಡು ಹೋಗ್ಬೇಕು. ಸೊ ನಾ ಕಲೆ ಅಂದ್ರೆ ಏನೋ, ನನ್ಗೂ ಕಲೆಗೂ ರಿಲೇಶನ್ಶಿಪ್ ಏನೋ, ನನಗೂ ಜೀವನಕ್ಕೂ ರಿಲೇಶನ್ಶಿಪ್ ಏನೋ, ಜೀವನಕ್ಕೂ ಕಲೆಗೂ ಹೊಂದುತ್ತಾ ಅಂತೆಲ್ಲ ಸುಮಾರು ಆ ಈಕ್ವೇಶನ್ಸ್ ಬರುತ್ತೆ. ಅದವ್ರು ಯೋಚನೆ ಮಾಡ್ಕೋಬೇಕು. ಅದೊಂಚೂರು, ಯಾಕೆಂದ್ರೆ ಮಾನಸಿಕ ನೆಮ್ಮದಿ ಹೊರಟೋಗ್ಬಿಡುತ್ತೆ. ಬೆಸ್ಟ್ ಇಯರ್ಸ್ ಕಲೆ ಕೊಟ್ಬಿಟ್ಟು ಅದೇನು ಆಗದೆ ಹೋದ್ರೆ ಅದೊಂಥರ ಟ್ರಾಜಿಡಿ ಅಲ್ವಾ. ನನ್ಗೆ ಅಂದ್ರೆ ಒಂದ್ ಜಾಬ್ ಇತ್ತು, ನನ್ನ ಸ್ಟೂಡೆಂಟ್ಸ್ ಅದೇ ಹೇಳ್ತೀನಿ, ಹ್ಯಾವ್ ಎ ಜಾಬ್. ಆಮೇಲೆ 30 ಆದ್ಮೇಲೆ ಎಲ್ಲಿ ಹೋಗುತ್ತೋ ಅವಾಗ ಯು ಪರ್ಫಾರ್ಮ್ಡ್. ತುಂಬಾ ಚಿಕ್ಕ ವಯಸ್ಸಲ್ಲೇನೆ ಎಲ್ಲಾ ಬಿಟ್ಬಿಟ್ಟು ಒಂದಕ್ಕೆ, ಅದೆಲ್ಲೋ ಕೋಟಿಗೊಬ್ಬರು ಚೆನ್ನಾಗಿ ನಡೆಯುತ್ತೆ. ಬೇರೆ ಅದೃಷ್ಟ ಚೆನ್ನಾಗಿದ್ದ ಅಪ್ಪ ಅಮ್ಮ ಸಪೋರ್ಟ್ ಎಲ್ಲ ಇದ್ರೆ, ಸುಮ್ನೆ ಆಸೆ ಪಡಕ್ ಮುಂಚೆ ಒಂದು ಜೀವನದ ಜವಾಬ್ದಾರಿ ಫಸ್ಟ್ ಇಂಪಾರ್ಟೆಂಟ್. ನನ್ನ ದೈಹಿಕ, ಮಾನಸಿಕ ಮತ್ತೆ ನನ್ನ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅದ್ ಇಟ್ಕೊಂಡು ಬೇರೆದೆಲ್ಲ ಫಾಲೋ. ಪ್ಯಾಷನ್ ಇರ್ಬೋದು, ಅದು ಸರ್ಟನ್ ಅಮೌಂಟ್ ಆಫ್ ರಿಯಲಿಸಮು ಇರಬೇಕು. ಅದೊಂದು ನಂಗೆ ಸ್ವಲ್ಪ ಕಳವಳ, ಈ ಮಕ್ಳು ಹೆಂಗೆ ಮುಂದೆ ಬರ್ತಾರಪ್ಪ ಅಂತ ನಂಗೂ, ನಿಮ್ ಪ್ರಶ್ನೆ ತರ ನಂಗೂ ಯೋಚನೆ. ಬಟ್ ಅವರೇ ಜವಾಬ್ದಾರಿಯಿಂದ
ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಿಕಾಸ್ ಕಲೆ ಇಸ್ ವೆರಿ ನ್ಯೂಟ್ರಲ್, ಎಲ್ರೂ ಕರೆಯುತ್ತೆ. ಹೌದು. ನಾವೇ ಹೋಗ್ಬಿಟ್ಟು ವಿ ಕೆನಾಟ್ ಪುಟ್ ದಟ್ ಹ್ಯಾಸ್ ಟು ಫೀಡ್ ಮೀ ಅಂತ ಅಲ್ವಾ. ಆಮೇಲೆ ಎಲ್ಲಾರ್ಗು ಜಾಗಗಳು ಸಿಗಲ್ಲ, ನಾವ್ ಅನ್ಕೊಂಡ್ ಮಟ್ಟನೂ ಮುಟ್ಟಲ್ಲ ಅಲ್ವಾ. ಯಾಕೆಂದ್ರೆ ಕಲೆ ಅಂದ್ರೆ ನಾವ್ ಎಷ್ಟೇ ಕಲ್ತ್ರು ಒಂದ್ ಕಡೆ ಮಾಡಿ 4 ಜನ ನಮ್ಮನ್ನ ನೋಡಿ ಮೆಚ್ಚಲಿಂದಾಗ ಜವಾಬ್ದಾರಿ ಹೊರಗಡೆ ಹೊರಟೋಯ್ತು. ಅದೇನಾಗತ್ತೆ ಗೊತ್ತಿಲ್ಲ, ನಮ್ಮಿಂದ ಆಚೆ ಹೋದ ತಕ್ಷಣ ಎಲ್ಲಿ ಹೋಗುತ್ತೆ ಅದೃಷ್ಟ ಅಂತ. ಅದೊಂದು ಸ್ವಲ್ಪ ನೋಡ್ಬೇಕಾದ ವಿಚಾರ. ಮತ್ತೆ ಈ ಭರತನಾಟ್ಯ ಅಂತ ಎಲ್ಲ ಬಂದಾಗ ಹೆಚ್ಚು ವಿಮರ್ಶೆಗೊಳಗೊಳ್ಳುವ ಕಲೆ ಅಂತ ನನಗೆಲ್ಲ ಅನ್ಸುತ್ತೆ. ಯಾಕಂದ್ರೆ ಬಂದು 20 ಜನ ಬೇಕಾದ್ರೆ ಆಡಿಯನ್ಸ್ ಬಂದಿರ್ಲಿ, ಅವ್ರೆಲ್ಲರಿಗೂ ಆ ಕಲೆಯ ಬಗ್ಗೆ ಗೊತ್ತಿರ್ತದೆ. ಯಾರೊಬ್ಬ ತಿಳ್ಕೊಂಡೇ ಬಂದು ಏನನ್ನು ಮಾಡ್ತಾನೆ. ಹೀಗಿದ್ದ ಕಾಲಘಟ್ಟದಲ್ಲಿ ವಿಮರ್ಶೆಗಳು ಒಬ್ಬ ನೃತ್ಯಗಾರನನ್ನ ಚೆನ್ನಾಗಿ ಮಾಡ್ಲಿಕ್ಕೂ ಕಾರಣ ಆಗ್ತದೆ, ಅವನು ಆ ಕಲೆಯಿಂದ ಹೊರಗೆ ಬರ್ಲಿಕ್ಕೂ ಆ ವಿಮರ್ಶೆಗಳೇ ಕಾರಣ ಆಗುತ್ತೆ. ನಿಮಗೆ ಈ ವಿಮರ್ಶೆಗಳು ಯಾವ್ದಾದ್ರು? ನಮ್ ಕಾಲದ ವಿಮರ್ಶಕರು ಇದ್ರು, ಹೌದು, ಅವರು ತುಂಬಾ ತಿಳಿದವರು. ಅಂಡ್ ಅವ್ರಿಗೆಲ್ಲ ಒಂದ್ ಕಾಳಜಿ ಇದ್ದಿದ್ದು ಡಾನ್ಸ್ ಫೀಲ್ಡ್ ಬಗ್ಗೆ, ನಾಟ್ ಇಂಡಿವಿಜುವಲ್ ಡಾನ್ಸರ್ಸ್ ಬಗ್ಗೆ. ಡ್ಯಾನ್ಸ್ ಉಳಿಬೇಕು, ಕಲೆ ಉಳಿಬೇಕು, ಅವ್ರ ಜವಾಬ್ದಾರಿ ಆತರ ಇತ್ತು. ಈಗ ನಾ ಯಾರನ್ನೂ ಆತರ ವಿಮರ್ಶಕರು ನೋಡಿಲ್ಲ. ಈಗ ಒಂಥರ ಹುಚ್ಚು ಮುಂಡೆ ಮೊದಲು ಉಂಡೋನ್ ಜಾಣ ಅಂತ ಆಗೋಗಿದೆ. ನೋ, ಯಾಕೆಂದ್ರೆ ಈಗ ನಾನ್ ನಿಮಗ್ ಮರ್ಯಾದೆ ಕೊಡ್ಬೇಕು ಅಂದ್ರೆ ನೀವು ಶುಡ್ ಸೆಟ್ ಅನ್ ಎಕ್ಸಾಂಪಲ್. ಪ್ರತಿ ಕಾಲದಲ್ಲೂ ಎಲ್ಲಾರ್ನು ಒಂದೇ ದೃಷ್ಟಿ ನೋಡ್ತೀರಂತ. ಈಗ ಅದಿಲ್ಲ. ಈಗೇನ್ರೆ ನಮ್ ಕಡೆಯವ್ರು ಅಂತ ಹೊಗಳಿದ್ರೆ ನಂಬಕ್ಕಾಗಲ್ಲ, ಬೈದ್ರೆ ಅವ್ರು ನಮ್ ಕಂಡ್ರೆ ಆಗದೆ ಇದ್ದು ಅಂತ ಆ ಕ್ರಿಟಿಸಿಸಮ್ ತಗೊಳ್ಳೋದು ಕಷ್ಟ ಆಗಿದೆ. ಸೊ ಅದು ಒಂಥರ ರೇಡಾರ್ ಇಲ್ದೆ ಇದ್ದೆ ಏರೋಪ್ಲೇನ್ ಓಡಿಸ್ದಂಗೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಆಗ್ಬಿಡತ್ತೆ. ಅಲ್ಲ, ಇದು ಸಾಹಿತ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ನಾನು ಇತ್ತೀಚೆಗೆ ಒಂದು 10-15 ವರ್ಷದಲ್ಲಿ ಕಂಡಂತಹ ದೊಡ್ಡವಾದಂತ ಲೋಪ ಅಂತ ಅನ್ನಿಸ್ತದೆ. ಇದೆಲ್ಲ ನಮ್ಮ ಕಲೆಯನ್ನ ಟೊಳ್ಳು ಮಾಡ್ಲಿಕ್ಕೆ ಕಾರಣ ಆಗ್ಬಹುದಾ? ಹೌದು. ಆಮೇಲೆ ಅಸಹನೆ. ಈಗ ನೀವೇ ನೃತ್ಯಗಾರ ಆಗಿರ್ತೀರ, ನೀವು ಮಾಡಿದ್ರೆ ನಾನ್ ನಿಮ್ಮನ್ನ ನೋಡಿ ನೃತ್ಯ ನಾನೇ ಮಾಡ್ಬೇಕು ಅಂತಿಲ್ಲ, ಯಾರು ಮಾಡಿದ್ರು ನಾನು ರಸಾಸ್ವಾದನೆ ಮಾಡ್ಬೋದಲ್ವಾ, ಅದು ಹೊರಟೋಗಿದೆ ಅನ್ಸುತ್ತೆ. ನಂದೇನು ಅಂದ್ರೆ ನಾನೇ ಕಾರ್ ಡ್ರೈವ್ ಮಾಡ್ಬೇಕಿಲ್ಲ, ನೀವು ಮಾಡುವಾಗ ನಿಮ್ ಪಕ್ಕ ಕುತ್ಕೊಂಡು ಹೋದ್ರು ನಾನು ಡೆಸ್ಟಿನೇಷನ್ ಮುಟ್ಬೋದಲ್ವಾ. ಸೊ ಒಂದ್ ಇನ್ನೊಬ್ಬರನ್ನ ಕಂಡು ಸಹನೆ ಮಾಡೋದು ಎಷ್ಟು ಮಟ್ಟಿಗೆ ನಾ ಇರ್ಲಿಲ್ಲ, ಬಟ್ ಸಾಮಾನ್ಯವಾಗಿ ಕಡಿಮೆ. ಇದ್ ನಮ್ದಲ್ಲ ಅನ್ನೋದು ತುಂಬಾ ಎದ್ದು ಕಾಣತ್ತೆ. ಇನ್ನು ನಿಮ್ಮ ಜೀವನದ ಮುಂದಿನ ಹೆಜ್ಜೆಗಳೇನು ಡಿಸೈಡ್ ಏನಾದ್ರು ಮಾಡಿ? ಹೆಜ್ಜೆ ಅಂದ್ರೆ ಈಗ ಒಂದ್ ಝೋನ್ ಅಂತೀವಲ್ಲ, ಸಂತೋಷವಾಗಿದೀವಿ ಅಂತ, ಯಾಕೆ ಯೋಚನೆ ಮಾಡೋದು ನಾಳೆ ಇವತ್ತು ಯಾಕೆ ಹಾಳು ಮಾಡ್ಕೊಳ್ಳಿ, ಇವತ್ತಿಗೆ ಚೆನ್ನಾಗಿದ್ದೀನಿ ಅಂತ. ಬಟ್ ಕಾಲ ಅಲ್ವಾ, ಕಾಲ ತಸ್ಮೈ ನಮಃ ಅಂತ, ಏನೇನಾಗುತ್ತೋ ಆರೋಗ್ಯದ ವಿಚಾರದಲ್ಲಿ ಮಾಡಿರೋ ತನಕ ಏನೋ ಒಂದ್ ಮಾಡ್ತಾ ಇರೋದು ಅಥವಾ ನೋಡ್ಬಿಟ್ಟು ಆನಂದ ಪಡೋದು. ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಸ್ಕೂಲ್ ಶುರು ಮಾಡಿಸಿದೀನಿ. ಈಗ ಮೊಮ್ಮಕ್ಕಳು ಬೇರೆ ಜಾಸ್ತಿ ಆಗಿದ್ದಾರೆ. ಸೊ ಇನ್ನೊಂದ್ 4 ವರ್ಷಕ್ಕೆ ನಾನು ನಿಲ್ಸಿದ್ರು ನಡೀತಾ ಇರುತ್ತೆ, ನೋಡ್ಕೊಂಡು ಇರ್ಬೋದು. ಸೊ ಒಂಥರ ನಾನ್ ಸಂತೋಷವಾಗಿದ್ದೀನಿ, ನಾ ಎಲ್ಲಿದ್ದೀನೋ ಅಲ್ಲಿ. ಈ ಗುರು ಆಗೋದೇ ಹಾಗೆ, ಅದೊಂದು ಪರಂಪರೆಯಾಗಿ ಬೆಳೀತಾ ಹೋಗುತ್ತೆ. ನಿಮ್ಮ ಶಿಷ್ಯತ್ವದಲ್ಲಿ ಎಷ್ಟು ಜನ ಅವ್ರ ಶಿಷ್ಯರನ್ನು ಬೆಳೆಸೋದು ಹೇಗೆ? ಅದು ಅಲ್ಲದೆ ಈಗ ನಾನ್ ಹೆಂಗ್ ಅವ್ರ ಇದೀನೋ ಅವ್ರ ಶಿಷ್ಯತೆ ಹಂಗಿರ್ತಾರೆ. ಸೊ ಆದ್ರಿಂದ ಅದೊಂದು ಒಳ್ಳೇದು ಅಂತ ಅನ್ಸುತ್ತೆ. ನಮ್ಗೇನು ತುಂಬಾ ಸಂತೋಷ. ಈಗ ಆಸ್ಟಿನ್ ಅಲ್ಲಿ ನಮ್ಮೂರ್ ಹತ್ರ ಇದೆ, ಅಲ್ಲಿ ಟೀಚ್ ಮಾಡ್ತೀನಿ. ಅಲ್ಲೊಂದ್ 6-7 ಜನ, ನಮ್ಮೂರ್ಲಿ ಒಂದ್ 3-4 ಜನ, ಈಗ ಒಂದ್ 10-12 ಜನ ನನ್ನ ಸ್ಟೂಡೆಂಟ್ಸ್ ಟೀಚರ್ ಆಗಿದ್ದಾರೆ. ಸೊ ಅವ್ರ ಮಕ್ಳದ್ದು ಒಂದ್ ರಂಗಪ್ರವೇಶ ಮಾಡಿದಾಗ ಕೂತ್ಕೊಂಡು ನೋಡೋದು ಒಂಥರ ಮೊಮ್ಮಕ್ಕಳನ್ನ ಎತ್ಕೊಂಡಾಗೆ. ಖಂಡಿತ ಸರ್, ನಿಮ್ಮ ಸಮಯ ನನಗೆ ಇಷ್ಟೊತ್ತು ಕೊಟ್ಟಿದ್ದಕ್ಕೆ ನಾನು ನಿಜವಾಗಿ ಆಭಾರಿಯಾಗಿದ್ದೇನೆ. ನಮಸ್ಕಾರ, ಧನ್ಯವಾದಗಳು. ನನಗೂ ತುಂಬಾ ಸಂತೋಷ. ನನ್ನ ಮನಸ್ಸಲ್ಲಿ ಈ ತರ ಯೋಚನೆ ಇದೆ ಅಂತ ಗೊತ್ತಿಲ್ಲ, ನೀವು ಹೇಳಿ ಆಚೆ ತೆಗ್ದಿದ್ದು ನನಗೂ ಅದನ್ನ ಹೇಳಿದ ಸಂತೋಷ. ನಿಮ್ಗೆ, ನಿಮ್ಮ ಅಭಿಮಾನಿಗಳೆಲ್ರಿಗೂ ನನ್ನ ವಂದನೆಗಳು. ಧನ್ಯವಾದಗಳು.